ಎಲ್ರಿಗೂ ನಮಸ್ಕಾರ. ಪ್ರಥಮವಾಗಿ ಈ ಒಂದು ಸಾಂಕ್ರಾಮಿಕ ಅಥವಾ ಪ್ಯಾಂಡಮಿಕ್ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಅನೇಕ ಆತಂಕಗಳು, ಎಲ್ರಿಗೂ ಅನೇಕ ಪ್ರಶ್ನೆಗಳಿರ್ತದೆ. ನನಗೆ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಾದ ಸುಮುಖ್ರವರು ಬೊಮ್ಮನಹಳ್ಳಿ ಝೋನ್ನ ಕೋವಿಡ್ ರಿಲೀಫ್ ಆಪರೇಷನ್ನ ಝೋನಲ್ ಆಫೀಸರ್ ಆಗಿರ್ತಾರೆ. ನಮ್ಮಿಬ್ಬರಿಗೂ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಪ್ರಥಮವಾಗಿ ನಮ್ಮ ಪ್ರೆಸ್ಬಿಟರ್ ಅವ್ರಿಗೆ ಮತ್ತು ಸಭಾಪಾಲನಾ ಸಮಿತಿಯವರಿಗೆ ನನ್ನ ವಂದನೆಗಳು. ನಾವು ನಮ್ಮ ತಕ್ಕ ಮಟ್ಟಿಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ಸಣ್ಣ ಸೇವೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕೋವಿಡ್ ರಿಲೀಫ್ ಆಪರೇಷನ್ ಮಾರ್ಚ್ನಿಂದ ಹಿಡಿದು ಇಲ್ಲಿವರೆಗೂ ಸಕ್ರಿಯವಾಗಿ ಕೋವಿಡ್ ಆಪರೇಷನಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕೋವಿಡ್ ಸಹ ನನಗಂತೂ ಬಂದು ಹಾಗೆ ಹೋಗಿಬಿಟ್ಟಿದೆ. ಸೊ ಅದರಿಂದ ನಾವು ಕೋವಿಡ್ ಬಂದಾಗ ಏನಾಗುತ್ತೆ ಅನ್ನೋದನ್ನು ಸಹ ನಾವು ತಿಳಿಸ್ಬೋದಾಗುತ್ತೆ ನಿಮಗೆ. ಸೊ ಅದರಿಂದ ಪ್ರಥಮವಾಗಿ ಒಂದು ಸಣ್ಣ ಪ್ರೆಸೆಂಟೇಷನ್ ಇದೆ. ನಾವು ಕೋವಿಡ್ನಲ್ಲಿರುವ ಕೆಲವು ಪ್ರಶ್ನೆಗಳು, ನಮ್ಮಲ್ಲಿ ಏನೇನು ಪ್ರಮುಖವಾಗಿ ಪ್ರಶ್ನೆಗಳು ಬರ್ತದೆ, ಆ ಪ್ರಶ್ನೆಗಳನ್ನ ನಾನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟು ಕೋವಿಡ್ ನಾವು ಬಂದಾಗ ಅಥವಾ ಕೋವಿಡ್ ಇರಬೇಕಾದ್ರೆ ನಾವು ಎಲ್ಲಿ ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತೆ, ಹೇಗೆ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಅನ್ನೋದು ಫಸ್ಟ್ ಕ್ವೆಶ್ಚನ್ ಇರ್ತದೆ. ಸೊ ಪ್ರಥಮವಾಗಿ ನಮ್ಮಲ್ಲಿ ನಮ್ಮ ಹತ್ತಿರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಇರ್ತದೆ. ದೇರ್ ವಿಲ್ ಬಿ ಅ ಪ್ರೈಮರಿ ಹೆಲ್ತ್ ಸೆಂಟರ್ ಇನ್ ಅವರ್ ಓನ್ ಝೋನ್, ಅವರ್ ಓನ್ ವಾರ್ಡ್. ಈಚ್ ವಾರ್ಡ್ ಹ್ಯಾಸ್ ಅ ಪ್ರೈಮರಿ ಹೆಲ್ತ್ ಸೆಂಟರ್. ಯು ಕ್ಯಾನ್ ಗೋ ಆ್ಯಂಡ್ ಗೆಟ್ ಟೆಸ್ಟೆಡ್ ಇನ್ ದ ನಿಯರೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್. ಆ್ಯಂಡ್ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದು ಉಚಿತವಾಗಿ ಮಾಡಲಾಗ್ತದೆ. ಅಲ್ಲಿ ಯಾವುದೇ ಒಂದು ಹಣ ಕೊಡಬೇಕಾಗಿಲ್ಲ. ನೀವು ಹೋಗಿದ್ದ ಕೂಡಲೇ ನೀವು ಆ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಇದಿಲ್ಲದೇ ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ಪಾಲ್ಗೊಂಡು ಟೆಸ್ಟಿಂಗ್ ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ. ದೇರ್ ಆರ್ ಮೆನಿ ಟೆಸ್ಟಿಂಗ್ ಕ್ಯಾಂಪ್ಸ್ ದಟ್ ಆರ್ ಡನ್ ಅಕ್ರಾಸ್ in many areas by many of the NGOs, civic societies, resident welfare associations and other NGOs who are doing such camps. You can also get yourself tested through these camps that are there. You can also have an on-call testing. ಅಕಸ್ಮಾತ್ ಯಾರಿಗೆ ಮೊಬಿಲಿಟಿ ಪ್ರಾಬ್ಲಮ್ ಇದ್ದು ಅಥವಾ ವಯಸ್ಸಾಗಿ ಮನೆಯಲ್ಲಿ ಇದ್ದು ಅವ್ರಿಗೆ ಹೊರಗಡೆ ಹೋಗಲಿಕ್ಕೆ ಆಗದೆ ಇರೋರು ಅಥವಾ ನಿಮಗೆ ಮನೆಯಲ್ಲೇ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಇರೋರು ಹೆಲ್ಪ್ಲೈನ್ನ ಕಾಲ್ ಮಾಡ್ಬೋದು. ಇದು ಹೆಚ್ಚು ವಯಸ್ಸಾಗಿರೋರಿಗೆ ಅವ್ರಿಗೆ ಟೆಸ್ಟ್ ಮಾಡೋದ್ರಲ್ಲಿ ಇದು ಯಾರೇ ಅವ್ರಿಗೆ ಟೆಸ್ಟಿಂಗ್ ಸೆಂಟರ್ಸ್ಗೆ ಹೋಗಲಿಕ್ಕೆ ಅಶಕ್ತರಾಗಿರ್ತಾರೆ ಅಥವಾ ಪೀಪಲ್ ಹೂ ಆರ್ ನಾಟ್ ಏಬಲ್ ಟು ಗೋ ಟು ಟೆಸ್ಟಿಂಗ್ ಸೆಂಟರ್ಸ್, ಅಂಥವರಿಗೆ ನಾವು ಟೆಸ್ಟ್ ಮಾಡಲಿಕ್ಕೆ ಈ ಒಂದು ಆನ್ ಕಾಲ್ ಟೆಸ್ಟಿಂಗ್ ಮಾಡ್ಬೋದು. ನೀವು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಮನೆಗೆ ಟೆಸ್ಟ್ ಮಾಡಲಿಕ್ಕೆ ಮಾಡ್ಬೋದು. ಸೊ ಈ ಕ್ಯಾಂಪ್ನ ನೀವು ಸಹ ಆರ್ಗನೈಸ್ ಮಾಡ್ಬೋದು. ನಿಮ್ಮ ನಿಯರೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪ್ರೈಮರಿ ಹೆಲ್ತ್ ಸೆಂಟರ್ನ ನೀವು ಸಂಪರ್ಕಿಸಿ. ಅಲ್ಲಿ ಒಂದು ವೈದ್ಯಾಧಿಕಾರಿ ಇರ್ತಾರೆ. ದೇರ್ ವಿಲ್ ಬಿ ಅ ಮೆಡಿಕಲ್ ಆಫೀಸರ್ ಇನ್ ಯುವರ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್. ಯು ಕ್ಯಾನ್ ಗೋ ಆ್ಯಂಡ್ ಮೀಟ್ ದ ಮೆಡಿಕಲ್ ಆಫೀಸರ್ಸ್ ಇನ್ ದ ಪ್ರೈಮರಿ ಹೆಲ್ತ್ ಸೆಂಟರ್ಸ್ and request for organizing a camp. If you are in an apartment complex, you can get a camp organized with the RW, Resident Welfare Association, with the nearest primary health center. ಈ ರಿಪೋರ್ಟ್ಸ್ ಬಂದಾಗ ಹೇಗೆ ಜನರಲಿ ಸಾಮಾನ್ಯವಾಗಿ ಹೇಳ್ತಾರೆ, ಟೆಸ್ಟ್ ಮಾಡಿದರೆ ನಮ್ಗೆ ಇಷ್ಟು ಸಮಯ ಆಗುತ್ತೆ, ಅಷ್ಟು ಸಮಯ ಆಗುತ್ತೆ. ಈಗ ಸರ್ಕಾರ 2 ಥರದ ಟೆಸ್ಟನ್ನು ನಾವು ಪ್ರಿಸ್ಕ್ರೈಬ್ ಮಾಡಿದ್ದೀವಿ. ಒನ್ ಈಸ್ ಕಾಲ್ಡ್ ಎಸ್ RAT, ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್. ಈ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅನ್ನೋದು ಒಂದು ರ್ಯಾಪಿಡ್ ಟೆಸ್ಟ್ ಅಂದರೆ ಅತ್ಯಂತ ಬೇಗ, ಅತ್ಯಂತ ತಕ್ಷಣದಲ್ಲಿ ಒಂದು ರಿಪೋರ್ಟ್ ಬರುವಂಥ ಟೆಸ್ಟ್ ಇದು. ಸೊ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅನ್ನೋದು ಒಂದು 15ರಿಂದ 30 ನಿಮಿಷದಲ್ಲಿ ನಿಮಗೆ ರಿಸಲ್ಟ್ ಅಲ್ಲೇ ಕೊಡ್ತಾರೆ, ನಿಮಗೆ ಟೆಸ್ಟ್ ಮಾಡಿಬಿಟ್ಟು. ಸೊ ಈ ಟೆಸ್ಟನ್ನು ನೀವು ಅಲ್ಲೇ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಉಚಿತವಾಗಿ ಮಾಡ್ತಾರೆ. ಇದರಲ್ಲಿ ಈ ಟೆಸ್ಟ್ ಆಗಿದ್ದು 15ರಿಂದ 30 ನಿಮಿಷದಲ್ಲಿ ನಿಮಗೆ ರಿಸಲ್ಟ್ ಸಹ ಬರ್ತದೆ. ಇದು ಯಾರ್ಯಾರಿಗೆ ಸಿಂಪ್ಟಮ್ಸ್ ಇದೆಯೋ ಆ ಸಿಂಪ್ಟಮ್ಸ್ ಅಂದರೆ ಯಾರ್ಯಾರಿಗೆ ಈ ಗುಣಲಕ್ಷಣಗಳಿದೆ, ರೋಗ ಲಕ್ಷಣಗಳು ಯಾರ್ಯಾರಿಗಿದೆ, ಆ ರೋಗ ಲಕ್ಷಣಗಳಿರೋ ಆದ ಪೀಪಲ್ ಹೂ ಆರ್ ಹ್ಯಾವಿಂಗ್ ಸಿಂಪ್ಟಮ್ಸ್, ವಿ ಜನರಲಿ ಆಸ್ಕ್ ದೆಮ್ ಆರ್ ಅಡ್ವೈಸ್ ದೆಮ್ ಟು ಗೆಟ್ ಅ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್. ಈ ರೋಗ ಗುಣಲಕ್ಷಣಗಳು ನಾನು ಏನೇನು ಅಂತ ನಾನು ಮುಂದೆ ಹೇಳ್ತೀನಿ. ಇದಿಲ್ಲದೆ ನಿಮಗೆ ಎಸಿಂಪ್ಟಮ್ಯಾಟಿಕ್ ಇದ್ದಾಗ ನಾವು RT-PCR ಅಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅಂದರೆ ಇದು ಆ ಒಂದು ವೈರಸ್ನ RNA ಮಟೀರಿಯಲ್ನಿಂದ ನಾವು ಅನಲೈಸ್ ಮಾಡ್ತೀವಿ. ಅಂದರೆ ದ ಮೋಸ್ಟ್ ವಾಟ್ ಈಸ್ ಇಟ್ ಕಾಲ್ಡ್ ಆಸ್ ದಿ ಹೈ ಅಕ್ಯುರೇಸಿ ಟೆಸ್ಟ್ ಇದು. ಈ ಹೈ ಅಕ್ಯುರೇಸಿ ಟೆಸ್ಟ್ ಅಂದರೆ ಈವನ್ ಒಂದು ವೈರಸ್ ಕಣ ಇದ್ರು, ಈವನ್ ಇಫ್ ಯು ಹ್ಯಾವ್ ಒನ್ ವೈರಸ್ ಪಾರ್ಟಿಕಲ್ ಇನ್ ಯುವರ್ sample, the amplification helps us to detect this particular virus, and this is a qualitative test of telling whether you have COVID symptoms or not. And then there are various measures after RT-PCR. You get the curves which are there, and the load can also be detected. That is of no consequence, but it only will be clearly telling you whether you are positive or negative. ಈ ಒಂದು ಟೆಸ್ಟ್ ಆದಮೇಲೆ ನಿಮ್ಮ ಒಂದು ಟೆಸ್ಟ್ ಮಾಡಬೇಕಾದ್ರೆ ನಿಮಗೆ ಒಂದು
OTP ಬರ್ತದೆ ನಿಮ್ಮ ಮೊಬೈಲ್ಗಳಿಗೆ. ಯಾವ ಮೊಬೈಲ್ ಕೊಡ್ತೀರೋ ಆ ಒ ಟಿ ಪಿ ಕೊಟ್ಟ ಮೇಲೆ ನಿಮಗೆ ಒಂದು SRF ID ಮತ್ತು ICMR ನಂಬರ್ ಅಂತ ಬರ್ತದೆ. ICMR ಅಂದರೆ ಇಡೀ ಭಾರತದಲ್ಲಿ, ಅಂದರೆ ದ ಹೋಲ್ ಕಂಟ್ರಿ, ಇಟ್ ಇಸ್ ಆಲ್ ಯೂನಿಫೈಡ್ ವೆರ್ ಇನ್ ಒನ್ ID is generated for one person. ಆ್ಯಂಡ್ ಸೊ ಆ ID ಜನರೇಟ್ ಮಾಡಬೇಕಾದ್ರೆ ಆ ಒಂದು ICMR ನಂಬರ್ ಮತ್ತು SRF ID ಅಂತ ನಿಮಗೆ ಬರ್ತದೆ. SRF ID ಜನರಲಿ 2952 ಅಂತ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಿನಲ್ಲಿರೋರಿಗೆ. 29 ಈಸ್ ಕರ್ನಾಟಕ ಆ್ಯಂಡ್ 52 ಇಸ್ ಜನರಲಿ ಬ್ಯಾಂಗ್ಳೂರ್. ಆ ಥರ ಒಂದು ಸೀರೀಸ್, ಒಂದು 11 ಡಿಜಿಟ್ ನಂಬರ್ ಇದು SRF ID. ಈ SRF IDಯನ್ನು ನೀವು ಈ ಕೊಟ್ಟಿರೋ ಒಂದು URL, ಈ covid.war.karnataka.gov.in ಇದು ಗೌರ್ಮೆಂಟ್ ಸೈಟು. ಈ ಸೈಟಲ್ಲಿ ನೀವು ನಿಮ್ಮ ಟೆಸ್ಟ್ ನೋಡ್ಕೊಳ್ಬೇಕಾದ್ರೆ ಆ SRF IDನ ಹಾಕಿದ್ರೆ ಆನ್ಲೈನ್ನಲ್ಲೇ ನಿಮ್ಮ ಟೆಸ್ಟ್ ರಿಸಲ್ಟ್ ಬಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಟೆಸ್ಟ್ ರಿಸಲ್ಟ್ ಬಂದಿದ್ರೆ ನಿಮ್ದು ಏನು ನೆಗೆಟಿವೋ ಪಾಸಿಟಿವೋ ಹೇಳ್ತದೆ, ಅಥವಾ ಟೆಸ್ಟ್ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ಅವೈಟೆಡ್ ಅಂತ ಬರ್ತದೆ ನಿಮಗೆ. ಇದು 2 ಥರದಲ್ಲಿ ನಾವು ಟೆಸ್ಟ್ ಮಾಡ್ಕೊಬೇಕು. ಈ ಒಂದು ಈಗಾಗಲೇ ಸಾಕಷ್ಟು, ಈಗ ಮಾರ್ಚ್ನಿಂದ ಇಲ್ಲಿವರೆಗೂ ರಫ್ಲಿ ಅಬೌಟ್ 6-7 ತಿಂಗಳು ನಾವು ದಾಟ್ಬಿಟ್ಟಿದ್ದೀವಿ. ಈ ಗುಣಲಕ್ಷಣಗಳು ನಾನು ರಿಪೀಟ್ ಮಾಡಲಿಕ್ಕೆ ಏನೂ ಅಗತ್ಯ ಇಲ್ಲ, ಬಿಕಾಸ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಸಾಮಾನ್ಯವಾಗಿ ಜ್ವರ ಇರ್ತದೆ, ಅಥವಾ ಒಣ ಕೆಮ್ಮು ಇರ್ತದೆ, ಡ್ರೈ ಕಾಫ್, ದೆನ್ ದಿಲ್ ಬಿ ಫೆಟೀಗ್, ಟಯರ್ಡ್ನೆಸ್ ಇರ್ತದೆ, ಅಂದರೆ ಸುಸ್ತು, ಆಲಸ್ಯ ಇರ್ತದೆ, ಮತ್ತು ಗಂಟ್ಲು ನೋವು ಅಥವಾ ಗಂಟ್ಲು ಕಟ್ಟಿರುವುದು, ಮತ್ತು ಸಿವಿಯರ್ ಹೆಡೇಕ್ ಇರ್ತದೆ. ಕೆಲವರಿಗೆ ಲೂಸ್ ಮೋಷನ್, ಡಯರಿಯಾ ಸಹ ಆಗ್ಬೋದು. ಹೆಚ್ಚಿನ ಅಂಶದಲ್ಲಿ ಸ್ಮೆಲ್ ಮತ್ತು ಟೇಸ್ಟ್ ಅಥವಾ ರುಚಿ ಮತ್ತು ವಾಸನೆಯನ್ನು ಕಳೆದುಕೊಳ್ಳುವ ಲಕ್ಷಣ, ಅದು ಫಸ್ಟ್ ಲಕ್ಷಣ ಹೆಚ್ಚಾಗಿ ಜನರಲ್ಲಿ ಕಾಣ್ತದೆ. ಈ ಒಂದು ರೋಗ ಲಕ್ಷಣ ಯಾವುದೇ ಇದ್ದರೂ, ಇದು ಸಾಮಾನ್ಯ ಲಕ್ಷಣಗಳು ಇರ್ಬೋದು ಅಥವಾ ಇದು ಕೋವಿಡ್ನಿಂದ ಆಗಿರ್ಬೋದು. ಬಟ್ ಈ ಥರ ಲಕ್ಷಣ ಬಂದಿದ ತಕ್ಷಣ ನಾವು ಫಸ್ಟು ಹತ್ತಿರದ ಪ್ರೈಮರಿ ಹೆಲ್ತ್ ಸೆಂಟರ್, ಆರ್ ವಿ ನೀಡ್ ಟು ವಿಸಿಟ್ ದ ನಿಯರೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಆ್ಯಂಡ್ ಗೆಟ್ ದ ಟೆಸ್ಟಿಂಗ್ ಡನ್. ನೀವು ಅಕಸ್ಮಾತ್ ತುಂಬಾ ಅನಾರೋಗ್ಯ ಇದ್ದು ನಿಮಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಆ ಝೋನಲ್ ಹೆಲ್ಪ್ ಲೈನ್ ಅನ್ನೋದು, ನಾನು ಲಾಸ್ಟ್ನಲ್ಲಿ ಹೇಳ್ತೀನಿ ಯಾವ ನಂಬರ್ಸ್ ಯಾವ್ದ್ಯಾವುದು ನೀವು ನೋಟ್ ಮಾಡ್ಕೊಬೋದು. ಈ ಝೋನಲ್ ಹೆಲ್ಪ್ ಲೈನ್ನ ಕಾಲ್ ಮಾಡಿ ಯು ಕ್ಯಾನ್ ರಿಕ್ವೆಸ್ಟ್ ಫಾರ್ ಟೆಸ್ಟಿಂಗ್ ಅಟ್ ಹೋಮ್. ಸೊ ಇದು 2 ಪ್ರಾವಿಷನ್. ಆರ್ ಈವನ್ ದೇರ್ ಆರ್ ಪ್ರೈವೇಟ್ ಪೀಪಲ್ ಹೂ ಕಮ್ ಹೋಮ್ ಆ್ಯಂಡ್ ಟೆಸ್ಟ್. ಒಂದ್ಸತಿ ಬಂದಾಗ, ಪಾಸಿಟಿವ್ ಆದಾಗ, ಇವಾಗ ನೀವು ರೋಗ ಲಕ್ಷಣಗಳನ್ನು ನೋಡಿದ್ದೀರಿ, ಟೆಸ್ಟ್ ಮಾಡಿಸ್ಕೊಂಡಿದ್ದೀರಿ, ರ್ಯಾಟಲ್ಲಿ ಅಥವಾ RT-PCR ಅಲ್ಲಿ ಪಾಸಿಟಿವ್ ಬಂದರೆ ಆತಂಕ ಪಡೋ ಯಾವ ಅಗತ್ಯನೂ ಇಲ್ಲ. ಆತಂಕ ಪಟ್ಟಿದ ತಕ್ಷಣ ಪ್ಯಾನಿಕ್ ಆಗಬಾರ್ದು. ನೀವು ಅದಕ್ಕೆ ನಿಮಗೆ ಎಚ್ಚರಿಕೆ ಇರಬೇಕು ಹೊರತು ಹೆದರಿಕೆ ಇರಬಾರ್ದು. ಎಚ್ಚರಿಕೆಯಿಂದ ಇರಿ, ಬಟ್ ಹೆದರಿಕೆ ಬೇಡ. ಆ್ಯಂಡ್ ಪ್ಯಾನಿಕ್ ಆಗೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯದಲ್ಲಿರುವ ಒಂದು ನಿಮ್ಮ ಏನೋ ಪ್ಯಾನಿಕ್ನಿಂದನೇ ನಿಮ್ಗೆ ಬೇರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಪ್ಯಾನಿಕ್ ಆಗೋ ಅಗತ್ಯ ಯಾವುದೂ ಇಲ್ಲ. ಯಾವ್ಯಾವ ಥರದಲ್ಲಿ ನೀವು ಏನೇನು ಮಾಡ್ಬೋದು ಅಂತ ಇರ್ತದೆ. ಕೆಲವರಿಗೆ, ನನಗೆ ಬಂದಾಗ ಎಸಿಂಪ್ಟೊಮ್ಯಾಟಿಕ್ ಇತ್ತು, ನನಗೆ ಯಾವುದೇ ಥರದ ಸಿಂಪ್ಟಮ್ಸೇ ಇರಲಿಲ್ಲ. ಸೊ ನಾನು ಆ್ಯಕ್ಚುಲಿ ಆ ಹೋಮ್ ಐಸೋಲೇಷನ್ಗೆ ನಾನು ಆಪ್ಟ್ ಮಾಡ್ಕೊಂಡೆ. ಅಂದರೆ ನಮ್ಮ ಮನೆಯಲ್ಲಿ ಒಂದು ಪ್ರತ್ಯೇಕವಾದ ಒಂದು ಕೋಣೆ ಇದ್ದು, ಅದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇತ್ತು ಅಂದರೆ, ಆಮೇಲೆ ಮನೆಯಲ್ಲಿ ಯಾರಿಗೂ ಸೀನಿಯರ್ ಸಿಟಿಸನ್ಸ್ ಆಗಲಿ, ಕೋಮಾರ್ಬಿಡ್ ಕಂಡೀಷನ್, ಪ್ರೆಗ್ನೆಂಟ್ ವಿಮೆನ್, ಈ ಥರ ಜನರಲ್ಲಿ ಮನೇಲಿ ಇಲ್ಲ ಅಂದ ಪಕ್ಷದಲ್ಲಿ ನೀವು ಮನೇಲಿ ಐಸೋಲೇಷನ್ ಮಾಡ್ಕೊಬೋದು. ಸಣ್ಣ ಮಕ್ಕಳಾಗಲಿ, ಪ್ರೆಗ್ನೆಂಟ್ ವಿಮೆನ್, ವಯಸ್ಸಾಗಿರೋರ ಮನೇಲಿದ್ದು ಅವರಿಗೆ ಕೋಮಾರ್ಬಿಡ್ ಅಥವಾ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಸಿಚುವೇಶನ್ ಇದ್ದಾಗ ಹೋಮ್ ಐಸೋಲೇಷನ್ ಮಾಡೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಅವ್ರಿಗೆ ಬೇಗ ಲಕ್ಷಣಗಳು ತಗಲುವ ಸಾಧ್ಯತೆ ಇದೆ. ಆ ಥರದ್ದು ಯಾವುದೂ ಇಲ್ಲ ಅಂದರೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರಿದ್ದು, ಬಟ್ ನಿಮಗೆ ಒಂದು ಸಪ್ರೇಟ್ ಕೋಣೆ ಇದೆ ಮನೆಯಲ್ಲಿ, ಸಪ್ರೇಟ್ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇದೆ ಅಂದರೆ ಆವಾಗ ನೀವು ಸೆಲ್ಫ್ ಐಸೋಲೇಟ್ ಮಾಡ್ಕೊಂಡು ನಿಮ್ಮಲ್ಲಿ ಇರ್ಬೋದು. ನಿಮಗೆ ಯಾವುದೇ ಥರದ್ದು ಬೇರೆ ಲಕ್ಷಣಗಳು, ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಈ ಥರದ್ದು ಇರಬಾರ್ದು. ಅಂದರೆ ಐ ಮೀನ್ ದ ಪೀಪಲ್ ಹೂ ಕ್ಯಾನ್ ಆಪ್ಟ್ ಹೋಮ್ ಐಸೋಲೇಷನ್ ಆರ್ ದೋಸ್ ಹೂ ಆರ್ ಜನರಲಿ ನಾನ್ ಸಿಂಪ್ಟಮ್ಯಾಟಿಕ್ ಆರ್ ಎಸಿಂಪ್ಟಮ್ಯಾಟಿಕ್ and do not have any comorbidities. Comorbidities means people do not have any sort of hypertension, diabetes, or other renal issues or any other issues which are comorbid. And people who are above 50-55 years also have to be a little careful about it. And it is also important that you people should only people who have separate rooms with attached bathroom and toilet, where they can at least ensure isolation is there for at least 14 days, because it's going to be 14 to 17 days of isolation. So this has to be there. And there should not be any high risk people inside the house. High risk people means young children, old people with comorbidities, or old senior citizens, or even people, pregnant women. These people, if they are there in the house, it is preferred not to have home isolation, because there's always chances that they can contract this particular, get infected very soon. And there should be a dedicated attendant for it, and attendant should also follow all norms of making aseptic conditions and making sure all protections are worn when they are interacting with the patient, and at least minimum 12 feet distance inda ನೀವು interact ಮಾಡಬೇಕಾಗುತ್ತೆ ಅವರೊಟ್ಟಿಗೆ. So this is anivarya, because we don't want the attendant in the house also to contract this problem. This comes to home isolation for asymptomatic people.
There would be some people who may be asymptomatic or they can be mild symptoms. These people can be referred to what is called as the first referral unit here. The first referral unit would be the COVID care centers. ಅಂದರೆ ಯಾರಿಗೆ ರೋಗ ಲಕ್ಷಣಗಳು ಇಲ್ಲದೆ ಇರ್ಬೋದು ಅಥವಾ ತುಂಬ ಸಾಧಾರಣವಾದ ರೋಗ ಲಕ್ಷಣಗಳು, ಸ್ವಲ್ಪ ಕೆಮ್ಮಿರ್ಬೋದು ಅಥವಾ ಸ್ವಲ್ಪ ಶೀತ ಇರ್ಬೋದು, ಮೈಲ್ಡ್ ಫೀವರ್ ಇರೋದು, ಇಂಥ ರೋಗ ಲಕ್ಷಣಗಳಿರೋರನ್ನ ನಾವು ಕೋವಿಡ್ ಕೇರ್ ಸೆಂಟರ್ಸ್ ಅಂತ ಕೇಳ್ತೀವಿ. ಕೋವಿಡ್ ಕೇರ್ ಸೆಂಟರ್ ಅಂದರೆ ಅಲ್ಲಿ ಒಂದು ಡೆಡಿಕೇಟೆಡ್ ಹೆಲ್ತ್ ಕೇರ್ ಗಿವರ್ಸ್ ಇರ್ತಾರೆ. ಸೊ ದಟ್ ನಿಮ್ಗೆ ಏನೇ ಆದರೂ ನಿಮ್ಮ ಒಂದು ಆರೋಗ್ಯ ಪರಿಸ್ಥಿತಿಯನ್ನು ಮಾನಿಟರ್ ಮಾಡಲಿಕ್ಕೆ ಒಂದು ಕೆಪಾಬಿಲಿಟೀಸ್ ಇರ್ತದೆ. ಇದು ಆಸ್ಪತ್ರೆ ಅಲ್ಲ, ಈ ಕಲ್ಯಾಣ್ ಮಂಟಪ್ಸ್ ಇರ್ಬೋದು ಅಥವಾ ನಾವು ಹಾಸ್ಟೆಲ್ಸ್ನ ತೊಗೊಂಡಿದ್ದೀವಿ, ಇಂಡೋರ್ ಸ್ಟೇಡಿಯಮ್ಸ್ನ ತೊಗೊಂಡಿದ್ದೀವಿ, ಈ ಥರ ಒಂದು ಲಾರ್ಜ್ ಸ್ಕೇಲ್ ಪ್ಲೇಸಸಲ್ಲಿ ನಾವು ಈ ಕೋವಿಡ್ ಕೇರ್ ಸೆಂಟರ್ಸ್ ಮಾಡ್ತೀವಿ. ಈ ಕೋವಿಡ್ ಕೇರ್ ಸೆಂಟರ್ ಸರ್ಕಾರದಿಂದ, ಯಾಕಂದರೆ ನಾವು ಎಲ್ಲರೂ ಆಸ್ಪತ್ರೆಗೆ ಹೋದರೆ ಅಗತ್ಯ ಇಲ್ಲ, ಎಲ್ಲರೂ ಆಸ್ಪತ್ರೆಗೆ ಹೋಗೋದು. ಸೊ ಈ ಥರ ಒಂದು ಲೆವೆಲ್ 1 ಫೆಸಿಲಿಟಿನಲ್ಲಿ ನಾವು ಇರಬೇಕಾಗುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಒಂದು ಯಾರ್ಯಾರಿಗೆ ಹೋಗ್ಬೋದು ಅಂದರೆ ಪೀಪಲ್ ಹೂ ಡು ನಾಟ್ ಹ್ಯಾವ್ ಯಾರ ಮನೆಯಲ್ಲಿ ಐಸೋಲೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಕೆಲವ್ರ ಮನೇಲಿ ಒಂದೇ ಒಂದು ಕೋಣೆ ಇರ್ತದೆ ಅಥವಾ ಸೆಪ್ರೇಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಮನೇಲಿ ಇಲ್ಲ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅವ್ರಿಗೆ ರೋಗ ಲಕ್ಷಣಗಳಿರೋ ಸಿಟಿಸನ್ಸ್ ಇರ್ಬೋದು. ಅಂಥ ಒಂದು ಪರಿಸ್ಥಿತಿಲಿ ಪೀಪಲ್ ಹೂ ಕೆನ್ ನಾಟ್ ಅಫೋರ್ಡ್ ಸೆಲ್ಫ್ ಐಸೋಲೇಷನ್ ಇನ್ಸೈಡ್ ದ ಹೌಸ್, ಆರ್ ದೇರ್ ಇಸ್ ನೋ ಫೆಸಿಲಿಟಿ ಫಾರ್ ಹ್ಯಾವಿಂಗ್ ಸೆಪರೇಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್, ಆ್ಯಂಡ್ ದೇರ್ ಆರ್ ಸಿಂಗಲ್ ರೂಮ್ ಹೌಸಸ್ ಆರ್ ಸಿಂಗಲ್ ಬೆಡ್ರೂಮ್ ಹೌಸಸ್. ದೀಸ್ ಪೀಪಲ್ ಆರ್ ಸಂಬಡಿ, ಆರ್ ದೀಸ್ ಆರ್ ದ ಪೀಪಲ್ ಹೂ ಮೇ ಇನ್ ಫ್ಯಾಕ್ಟ್ ವಾಂಟ್ ಟು be referred to COVID care center, so that they can be having medical care constantly, give vigil can be maintained, and they can also be taken for COVID care centers, where I've already listed. They should asymptomatic people, no comorbidities, and no breathing issues. Breathing issues ಅಂದರೆ breathlessness ಅಥವಾ ಸ್ಯಾಚುರೇಷನ್ ಲೆವೆಲ್ ಆಕ್ಸಿಜನ್ ಎಷ್ಟಿರಬೇಕು ಅಂತ ನಾವು ಹೇಳಿದ್ವಿ. ಯಾರಿಗೆ ಸಿಂಪ್ಟಮ್ಸ್ ಜಾಸ್ತಿ ಇದು, ಮಾಡ್ರೇಟ್ ಇಂದ ಹೈ ಸಿಂಪ್ಟಮ್ಸ್ ಇದ್ದು, ಕೋಮಾರ್ಬಿಡ್ ಕಂಡೀಷನ್ಸ್ ಅಂದರೆ ಡಯಾಬಿಟೀಸ್ ಇರೋದು, ಹೈಪರ್ ಟೆನ್ಷನ್ ಇರೋದು, ಅಥವಾ ಕೆಲವರು ಡಯಾಲಿಸಿಸ್ ಆಗ್ತಾ ಇರೋದು, ಕೆಲವರು ಇನ್ನು ಯಾವುದೋ ಬೇರೆ ರೋಗ ಲಕ್ಷಣಗಳಿರೋರು, ಅವರು ಮತ್ತು ವಯಸ್ಸಾಗಿರುವವರು ಅಂದರೆ ಏಜ್ಡ್ ಪೀಪಲ್, ಇವರಿಗೆಲ್ಲ ಪರಿಸ್ಥಿತಿ ಈಸ್ ವೆರಿ ಸಿಚುವೇಶನ್ ದಟ್ ಇಟ್ ಈಸ್ ಬೆಟರ್ ಟು ಟೇಕ್ ದೆಮ್ ಟು ಹಾಸ್ಪಿಟಲ್ ಕೇರ್, ವೇರ್ ದೆನ್ ದೇ ಕ್ಯಾನ್ ಬಿ ಕಾನ್ಸ್ಟೆಂಟ್ಲಿ ಮಾನಿಟರ್ಡ್. ಈವನ್ ಹಾಸ್ಪಿಟ್ಲಲ್ಲೂ ಅಷ್ಟೇ 3 ಹಂತದಲ್ಲಿರ್ತದೆ. ಒಂದು ನಾರ್ಮಲ್ ಬೆಡ್ಸ್ ಇರ್ತದೆ ಜನರಲ್ನಲ್ಲಿ, ಆಮೇಲೆ ಅಕಸ್ಮಾತ್ ನಿಮ್ಮದು ಸ್ಯಾಚುರೇಷನ್ ಲೆವೆಲ್ ನಿಮ್ಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಆದಾಗ ನಾವು HDU ಬೆಡ್ಸ್ ಅಂತ ಹೇಳ್ತೀವಿ, ವೇರ್ ಇನ್ ಆಕ್ಸಿಜನ್ ಸಪೋರ್ಟ್ ಇಸ್ ಗಿವನ್. ಅದಾದಮೇಲೆ ಅಲ್ಲಿಂದ ಇನ್ನು ಸ್ವಲ್ಪ ನಿಮಗೆ ಇನ್ನೂ ಹೆಚ್ಚು ಆಗಿ ಇನ್ನೂ ಸೀರಿಯಸ್ ಏನಾದರೂ ಆದಾಗ ದೆನ್ ವಿ ಜನರಲಿ ಟೇಕ್ ಯು ಟು ICU, ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ದಟ್ ಈಸ್ ದೇರ್. ನಿಮಗೆ ರಿಯಲ್ ಉಸಿರಾಟದ ತೊಂದರೆ ಇದ್ದು ಸ್ಯಾಚುರೇಷನ್ ಲೆವೆಲ್ 85ರಿಂದ ಕೆಳಗಡೆ ಹೋಗ್ತಾ ಇದೆ, 80ರಿಂದ ಕೆಳಗಡೆ ಹೋಗ್ತಾ ಇದೆ ಅಂದಾಗ ನಾವು ಈ ಒಂದು ICU ಇಡ್ತೀವಿ. ಆಮೇಲೆ ಮುಂದೆ ಅಕಸ್ಮಾತ್ ತುಂಬ ಉಸಿರಾಟದ ತೊಂದರೆ ಆಗಿ ಅಥವಾ ಲಂಗ್ಸ್ನಲ್ಲಿ ತುಂಬ ಕೆಪಾಸಿಟೀಸ್ ಕಡಿಮೆ ಆಗಿ ವೇರಿಯಸ್ ಲಕ್ಷಣಗಳಾಗ್ಬೋದು, ಆ ಟೈಮ್ನಲ್ಲಿ ದೆನ್ ವಿ ಜನರಲಿ ಗೋ ಫಾರ್ ವೆಂಟಿಲೇಷನ್. ಆ್ಯಂಡ್ ಒನ್ ಥಿಂಗ್ ಈಸ್ ಫಸ್ಟ್, ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ದೆರ್ ಇಸ್ ನೋ ನೀಡ್ ಫಾರ್ ಗೆಟಿಂಗ್ ಪ್ಯಾನಿಕ್ಡ್. ಸೊ ಪ್ಯಾನಿಕ್ ಆಗೋ ಅಗತ್ಯ ಯಾವತ್ತೂ ಇಲ್ಲ. ಸೊ ಆವಾಗ ಏನು ಮಾಡಬೇಕು ಅನ್ನೋದು, ಐ ಥಿಂಕ್ ವಾಟ್ ಇಸ್ ದ ಪ್ರೋಸೆಸ್ ಒನ್ಸ್ ಯು ಕನ್ಫರ್ಮ್ ಆದಾಗ, ನಾನು ಐ ಲಾಸ್ಟ್ ಸುಮುಕ್ ಟು ಕೈಂಡ್ಲಿ ವಾಕ್ ಅಸ್ ಥ್ರೂ ದ ಪ್ರೋಸೆಸ್. ಒಂದ್ಸತಿ ಕನ್ಫರ್ಮ್ ಆದಾಗ ವಾಟ್ ಶುಡ್ ಬಿ ಡನ್. ಸುಮುಕ್, ಇಫ್ ಯು ಕ್ಯಾನ್, ಇಟ್ಸ್ ಬೈಲಿಂಗ್ವಲ್, ಯು ಕ್ಯಾನ್ ಸ್ಪೀಕ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಫಾರ್ ಬೆನಿಫಿಟ್ ಆಫ್ ಎಲ್ಲರಿಗೂ ನಮಸ್ಕಾರ. ಸೊ ನಿಶ್ಚಿತ್ ಸರ್, ರೋಗ ಲಕ್ಷಣಗಳೇನಿದೆ ಟೆಸ್ಟ್ ಎಲ್ಲಿ ಮಾಡಿಸ್ಕೋಬೇಕು, ಪಾಸಿಟಿವ್ ಆದಾಗ ಏನೇನಾಗುತ್ತೆ ಅಂತ ಹೇಳಿದ್ದಾರೆ. ಒಂದು ಸರ್ತಿ ಯಾರನ್ನ ಪಾಸಿಟಿವ್ ಆಗಿದ ತಕ್ಷಣ ಪ್ರತಿಯೊಬ್ಬರ ಡೇಟಾನು ಸರ್ಕಾರದ ICMR ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗುತ್ತೆ. ಅಲ್ಲಿ ಅಪ್ಡೇಟ್ ಆಗಿ ವಿತಿನ್ 1 hour ನಮ್ಮ ಝೋನಲ್ ಕಮಾಂಡ್ ಸೆಂಟರ್, ಇಡೀ ಬೆಂಗಳೂರಿನ BBMP 8 ಝೋನ್ನಲ್ಲಿ ಡಿವೈಡ್ ಆಗಿದೆ. ಇದೇ ರೀತಿ ರಾಜ್ಯದ ಬೇರೆ ಬೇರೆ ಭಾಗಗಳನ್ನು ಆ ಡಿಸ್ಟ್ರಿಕ್ಟ್ಸಲ್ಲಿ ಪ್ರತಿ ಡಿಸ್ಟ್ರಿಕ್ಟಿಗೆ ಒಂದೊಂದು ವಾರ್ ರೂಮ್ ಅಂತ ಎಸ್ಟಾಬ್ಲಿಷ್ ಆಗಿದೆ. ಆ ವಾರ್ ರೂಮಿಗೆ ಡೇಟಾ ಬರುತ್ತೆ ನಮಗೆ, ಇಂಥವ್ರು ಪಾಸಿಟಿವ್ ಆಗಿದ್ದಾರೆ ಅಂತ. ಸೊ ಫಸ್ಟ್ ನಿಮಗೆ ಪಾಸಿಟಿವ್ ಆಗಿದ್ದಾರೆ ಅಂದ ತಕ್ಷಣ ಒಂದು ಫೋನ್ ಕಾಲ್ ಬರುತ್ತೆ. ಆಪ್ತ ಮಿತ್ರ ಅಂತ ಒಬ್ಬರು ಫೋನ್ ಮಾಡ್ತಾರೆ. ಆ ಫೋನ್ ಕಾಲ್ ಬಂದಾಗ ಅವರು ನಿಮ್ಮದು ಅಡ್ರೆಸ್ಸನ್ನು ಕರೆಕ್ಟಾಗಿ ತಿಳ್ಕೊತಾರೆ, ನಿಮ್ಮದು ಪ್ರೆಸೆಂಟ್ ಹೆಲ್ತ್ ಕಂಡೀಷನ್ ಏನಿದೆ, ನಿಮಗೆ ಯಾವುದನ್ನ ಸಿಂಪ್ಟಮ್ಸ್ ಇದೆಯಾ ಅನ್ನೋದನ್ನು ಕೇಳ್ತಾರೆ. ಇದೆಲ್ಲ ಇನ್ಫಾರ್ಮೇಷನನ್ನು ಅವ್ರಿಗೆ ನೀವು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಏನಿದೆ ಇದ್ದಂಗೆ ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟರೆ ಮುಂದಿನ ಕೋರ್ಸ್ ಏನು ಮಾಡಬೇಕು ಅನ್ನೋದನ್ನು ಅವ್ರು ಸಜೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಝೋನಲ್ ಕಮಾಂಡ್ ಸೆಂಟರ್ನಿಂದ ಒಂದು ಫೋನ್ ಬರುತ್ತೆ. ಆ ಫೋನ್ ಬಂದಾಗ ನಿಮ್ಮ ಹೆಲ್ತ್ ಸ್ಟೇಟಸ್ ಬೇಸಿಸ್ ಮೇಲೆ, ನಿಮ್ಮ ಆರೋಗ್ಯ ಹೇಗಿದೆ ಅನ್ನೋದ್ರ ಮೇಲೆ, ನಿಮ್ಮ ಏಜು, ಕೋಮಾರ್ಬಿಡಿಟೀಸ್, ಈಗೇನು ನಿಶ್ಚಿತ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಎಲ್ಲ ಕ್ರೈಟೀರಿಯಾ ಬೇಸಿಸ್ ಮೇಲೆ ನಿಮಗೆ ಹಾಸ್ಪಿಟಲ್ ಅಥವಾ CCCಗೆ ಶಿಫ್ಟ್ ಮಾಡಬೇಕು ಅಂತಂದರೆ ನಿಮಗೆ ನಾವು ಬೆಡ್ ಬುಕ್ಕಿಂಗ್ ಮಾಡಿ ಆ್ಯಂಬುಲೆನ್ಸ್ ಕಳಿಸಿ ಶಿಫ್ಟ್ ಮಾಡೋದರ ವ್ಯವಸ್ಥೆಯನ್ನು ಮಾಡ್ತೀವಿ. ಅಥವಾ ನೀವು ಹೋಮ್ ಐಸೋಲೇಷನ್ದಲ್ಲಿ ಇರ್ತೀರಿ ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ BBMP ಕಡೆಯಿಂದ ಒಂದು ಟೀಮ್ ಬಂದು ನಿಮಗೆ ವಿಸಿಟ್ ಮಾಡಿ ನಿಮ್ಮ ಮನೆಯಲ್ಲಿ ಹೋಮ್ ಐಸೋಲೇಷನ್ ಆಗಲಿಕ್ಕೆ ಸೆಪ್ರೇಟ್ ವ್ಯವಸ್ಥೆ ಇದೆಯಾ ಅನ್ನೋದನ್ನು ನೋಡಿ, ನೀವೇನು ಮೆಡಿಕೇಶನ್ ತೊಗೊಬೇಕು ಅಂತ ನೋಡಿ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ. 3ನೇ ಟೀಮು ನಿಮ್ಮ ಮನೆಗೆ ವಿಸಿಟ್ ಮಾಡೋದು ಕಾಂಟ್ಯಾಕ್ಟ್ ಟ್ರೇಸಿಂಗ್. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅತಿ ಮುಖ್ಯವಾದ್ದು.
ನಾವು ಈ ಇಡೀ ರೋಗದಿಂದ ಹೊರಗೆ ಬರಬೇಕು ಅಂತಂದರೆ ದ ಓನ್ಲಿ ವೇ ಇಸ್ ಟು ಪ್ರಿವೆಂಟ್ ದ ಸ್ಪ್ರೆಡ್ ಆರ್ ಕಂಟ್ರೋಲ್ ದ ಸ್ಪ್ರೆಡ್. ಸೊ ಲಾಸ್ಟ್ ಒಂದು ವಾರ ಅಥವಾ 10 ದಿವಸದಲ್ಲಿ ನೀವು ತುಂಬ ಕ್ಲೋಸ್ ಆಗಿ ಯಾರ ಹತ್ರ ಮಾಸ್ಕ್ ಇಲ್ದೇನೆ ನಿಮ್ಮ ಮನೆಯಲ್ಲಿ ಇದ್ದವರು ಅಥವಾ ನಿಮ್ಮ ಕೋವರ್ಕರ್ಸ್ ಜೊತೆ ನೀವು ಯಾರ ಜೊತೆ ಇಂಟ್ರಾಕ್ಟ್ ಮಾಡಿರ್ತೀರಿ ಅಥವಾ ಜೊತೆ ಕೂತು ಊಟ ಮಾಡಿರ್ತೀರಿ ಅಂಥವ್ರದ್ದೆಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ. ನಿಮ್ಮೆಲ್ಲರಲ್ಲಿ ವಿನಂತಿ ಅಂತಂದರೆ ದಯವಿಟ್ಟು ಡೀಟೇಲ್ಸನ್ನು ನೀವು ನೆನ್ಪು ಮಾಡಿಕೊಂಡು ಒಂದು ಲಿಸ್ಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಟೀಮ್ಗೆ ಕೊಡಿ. ಇದರಿಂದ ನಿಮ್ಮ ಹತ್ರದವ್ರು ಯಾರಿರ್ತಾರೆ, ಫ್ರೆಂಡ್ಸು ಕೊಲೀಗ್ಸ್ ಯಾರಿರ್ಬೋದು, ಅವರ ರಿಸ್ಕ್ನು ಕಡಿಮೆ ಆಗುತ್ತೆ. ಬಿಕಾಸ್ ಕೋವಿಡ್ ಇನಿಷಿಯಲಿ ಮೊದಲ 3-4 ದಿವಸದಲ್ಲಿ ಡಿಟೆಕ್ಟ್ ಆಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಕಂಡೀಷನ್ ವರ್ಸ್ ಆಗಿ ಅವರಿಗೆ ತುಂಬ ಸಮಸ್ಯೆ ಆಗಲ್ಲ. ಮೆಡಿಸಿನ್ಸ್ ಕೊಟ್ಟು ಆ ಸಿಂಪ್ಟಮ್ಸ್ನೆಲ್ಲ ಕಂಟ್ರೋಲ್ ಮಾಡಿರ್ತಾರೆ. ಬಟ್ 8-10 ದಿವಸ ಆಗಿ ತುಂಬ ಸಿಂಪ್ಟಮ್ಯಾಟಿಕ್ ಆಗಿ ಹೈಲಿ ಫೀವರ್ ಬಂದು ಬ್ರೀದಿಂಗ್ ಇಶ್ಯೂಸ್ ತುಂಬ ಜಾಸ್ತಿ ಆದಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್, ನಿಮ್ಮ ಬಂಧುಗಳು, ಇವ್ರಿಗೆಲ್ಲರನ್ನೂ ಜಸ್ಟ್ ಟು ಕೀಪ್ ದೆಮ್ ಸೇಫ್ ನಿಮ್ಮ ಕಾಂಟ್ಯಾಕ್ಟ್ಸನ್ನು ಕೊಡಿ. ಮತ್ತು 4ನೇದು, ಪ್ರತಿ 3 ದಿವಸಕ್ಕೆ ಒಂದು ಸರ್ತಿ ನೀವು ಹೋಮ್ ಐಸೋಲೇಷನಲ್ಲಿ ಇದ್ದರೆ ಅಥವಾ ಇಫ್ ಯು ಆರ್ ಅ ಪ್ರೈಮರಿ ಆರ್ ಅ ಸೆಕೆಂಡ್ರಿ ಕಾಂಟ್ಯಾಕ್ಟ್ 14 ಡೇಸ್ ಕ್ವಾರಂಟೈನಲ್ಲಿ ಇರಬೇಕು. ಸೊ ನೀವು ಐದರ್ ಕ್ವಾರಂಟೈನಲ್ಲಿ ಇದ್ದರೆ ಅಥವಾ ಐಸೋಲೇಷನಲ್ಲಿ ಇದ್ದರೆ ಪ್ರತಿ 3 ಅಥವಾ 4 ದಿವಸಕ್ಕೆ ಒಂದು ಸರ್ತಿ BBMP ಕಡೆಯಿಂದ ಯಾರಾದರೂ ಬಂದು ನಿಮ್ಮ ಮನೆಗೆ ಚೆಕ್ ಮಾಡಿ ಹೋಗ್ತಾ ಇರ್ತಾರೆ ನೀವು ಮನೇಲೇ ಇದ್ದೀರಿ ಅಂತ. ಸೊ ಈ ಎಲ್ಲ ಪ್ರೋಸೆಸ್ಸು ಇಟ್ ವಿಲ್ ಟೇಕ್ ಅಬೌಟ್ ಫಸ್ಟ್ 2 ಸ್ಟೆಪ್ಸ್. ನಿಮಗೆ ಕಾಲ್ ಬಂದು ಹಾಸ್ಪಿಟಲ್ ಶಿಫ್ಟ್ ಆಗಿ ಅಥವಾ ಹೋಮ್ ಐಸೋಲೇಷನ್, ಇಟ್ ಮೈ ಟೇಕ್ ಅಪ್ ಟು ಫ್ರಮ್ 6 to 8 hours ಮಧ್ಯ. ಇದೆಲ್ಲದ್ರ ಮಧ್ಯೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಥವಾ ಸಡನ್ಲಿ ನಿಮ್ಗೆ ಏನಾದರೂ ಏನೋ ಇಶ್ಯೂಸ್ ಆಗಿ ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ ಇದ್ದರೆ ನೀವು ನಿಮ್ಮ ಝೋನಲ್ ಕಮಾಂಡ್ ಸೆಂಟರ್ ಅಥವಾ 108ಗೆ ಕಾಲ್ ಮಾಡಿ ನಿಮ್ಮ ಸಿಂಪ್ಟಮ್ಸನ್ನು ಇಮಿಡಿಯೇಟ್ಲಿ ಹೇಳಿದ್ರೆ ಅವ್ರು ಏನು ಮಾಡಬೇಕು ಅಂತ ತಿಳಿಸ್ತಾರೆ. ಓಕೆ, ಐ ಥಿಂಕ್ ಪ್ರಶ್ನೆ ನೆಕ್ಸ್ಟ್ ಬರೋದು ಈ ಒಂದು ಚಿಕಿತ್ಸೆ ಉಚಿತನಾ ಇಲ್ವಾ? ಇಲ್ಲಿ 2 ಥರ ಒಂದು ಪ್ರೋಸೆಸ್ ಇದೆ. The first question that people ask, is this treatment borne by the state government or is it supposed to be borne by the public or people, patient themselves? There are 2 ways of looking at this. So ನಿಮಗೆ ಯಾವಾಗ ಟೆಸ್ಟ್ ಆದಾಗ ನಿಮಗೊಂದು BU ನಂಬರ್, ಬೆಂಗಳೂರಿನಲ್ಲಿದ್ದರೆ ನಿಮಗೊಂದು BU ನಂಬರ್ ಅಂತ ಬರ್ತದೆ, ಬೆಡ್ ಯೂನಿಟ್ ನಂಬರ್. BU number is a number that is allotted by the BBMP by the system. ಸೊ ಆ BU ನಂಬರ್ ರೆಫರೆನ್ಸ್ ತಗೊಂಡು ತಾವು ಆಸ್ಪತ್ರೆಗಳಿಗೆ ಹೋದರೆ ಸರ್ಕಾರ ಏನು ಮಾಡಿದೆ ಅಂದರೆ, ಈಗ ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಸಹ 50% ಸೀಟನ್ನು, ಆ ಬೆಡ್ಗಳನ್ನು ಸರ್ಕಾರ ತೆಗೆದುಕೊಂಡಿದೆ. ಅಂದರೆ ಆ ಬೆಡ್ನಲ್ಲಿ ನಾವು ಬುಕ್ ಮಾಡೋ ಎಲ್ಲ ಪೇಷಂಟ್ನ, ಅಂದರೆ BU ನಂಬರ್ ಮೂಲಕ ಹೋಗೋ ಪೇಷಂಟ್ನ ಸರ್ಕಾರನೇ ಅದರದ್ದು ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸುತ್ತದೆ. ಸೊ ನಿಮಗೆ ಗೊತ್ತಿರಲಿ, ಆ BU ನಂಬರ್ ತೊಗೊಂಡು ನೀವು ರೆಫರೆನ್ಸ್ ತೊಗೊಂಡು ಹೋದರೆ ನೀವು ಯಾವುದೇ ಕಾರಣಕ್ಕೂ ಯಾವ ಹಣವನ್ನು ಕೊಡಬೇಕಾಗಿರೋ ಹಣವನ್ನು ತೆತ್ತಬೇಕಾಗಿರೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ಎಲ್ಲವನ್ನು ಸರ್ಕಾರನೇ ಅದರಲ್ಲಿ ಭರಿಸ್ತಾ ಇದೆ. ಇದರಲ್ಲಿ ರೆಗ್ಯುಲರ್ ಬೆಡ್ ಇರಲಿ, HDU ಇರಲಿ, ICU ಇರಲಿ, ವೆಂಟಿಲೇಟರ್ ಇರಲಿ, ಅಷ್ಟೂ ಸರ್ಕಾರನೇ ಭರಿಸುತ್ತೆ. ವೆಂಟಿಲೇಟರ್ಗೆ 25,000 ರೂಪಾಯಿ ಒಂದು ದಿನಕ್ಕೆ ಭರಿಸುತ್ತೆ ಸರ್ಕಾರ. ಸೊ ಅದರಿಂದ ಇದೆಲ್ಲ ಸರ್ಕಾರ BU ನಂಬರ್ ನಿಮಗೆ ತುಂಬ ಮುಖ್ಯ. ಅಂದರೆ ಬೆಡ್ ಯೂನಿಟ್ ನಂಬರ್ ನೀವು ತೊಗೊಳ್ಬೇಕಾಗುತ್ತೆ. BBMPಯಿಂದ ಅಲಾಟ್ ಆಗಿದ ತಕ್ಷಣ ನಿಮ್ಮ ಪಾಸಿಟಿವ್ ಕೇಸ್ನ ಇಮಿಡಿಯೇಟ್ ಅವ್ರು SRF ತೊಗೊಂಡು ಅವ್ರು ಹೇಗೆ ಕಾಲ್ ಮಾಡ್ತಾರೆ, ಆ ಕಾಲ್ ಮಾಡಿದ್ದಾಗ BBMP ಅವರು ನಿಮ್ಮ BU ನಂಬರನ್ನು ಕೇಳಬೇಕು. ನೀವು ಪ್ಲೀಸ್ ಆಸ್ಕ್ ಫಾರ್ ಯುವರ್ BU ನಂಬರ್ ಆರ್ ದೇ ವಿಲ್ ಜನರಲಿ ಗಿವ್ ಯು ಯುವರ್ BU ನಂಬರ್. ದಟ್ ಈಸ್ ದ ರೆಫರೆನ್ಸ್ ನಂಬರ್ ಫಾರ್ ಯು ಟು ಗೋ ಆ್ಯಂಡ್ ಗೆಟ್ ಅಡ್ಮಿಷನ್ ಆರ್ ಈವನ್ ಫಾರ್ ಗೆಟಿಂಗ್ ಹೋಮ್ ಐಸೋಲೇಷನ್. As Sumukh already told, the home isolation is first ascertained by the health professionals. ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದು ನಿಮ್ಮ ಮನೆಯಲ್ಲಿ ಚೆಕ್ ಮಾಡಿ ನಿಮಗೆ ಹೋಮ್ ಐಸೋಲೇಷನ್ ನೀವು ಹೇಳ್ತಾ ಇರೋವಂಥ ಆ ಒಂದು ಸೌಲಭ್ಯಗಳು ನಿಮ್ಮ ಮನೇಲಿ ಇದೆ, ನಿಮಗೆ ಪ್ರತ್ಯೇಕವಾದ ಕೋಣೆ ಇದೆ, ನಿಮ್ಗೆ ಪ್ರತ್ಯೇಕವಾದ ಬಾತ್ರೂಮ್ ಟಾಯ್ಲೆಟ್ ಇದೆ, ನೀವು ಅದರ ರೂಮ್ನಲ್ಲೇ ಕೋಣೆಯಲ್ಲೇ ಇರಬಹುದು 14 ದಿವಸ ಅಂತ ಅವರು ಖಾತ್ರಿಪಡಿಸ್ಕೊಂಡು ನಿಮಗೆ ಒಪ್ಪಿಗೆ ಕೊಡ್ತಾರೆ ಹೋಮ್ ಐಸೋಲೇಷನ್ಗೆ. ಇಲ್ಲಾಂದರೆ ನಿಮ್ಮನ್ನು ಆಸ್ಪತ್ರೆಗೆ ಅಥವಾ ಕೋವಿಡ್ ಕೇರ್ ಸೆಂಟರ್ಗೆ ಫಸ್ಟ್ ಹೋಗಿ, ನಿಮಗೆ ಕಡಿಮೆ ಲಕ್ಷಣಗಳಿದ್ದಾಗ, ಮಾಡ್ರೇಟಿಂದ ಹೈ ಲಕ್ಷಣ ಇದ್ದಾಗ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾರೆ. ಈ ಒಂದು 50% ಬೆಡ್ ಸರ್ಕಾರದಲ್ಲಿರುವ ಎಲ್ಲ ಕೋವಿಡ್ ಆಸ್ಪತ್ರೆ ಎನಿವೇ DCHCs ಅಂತೀವಿ, ಅದೆಲ್ಲ ಉಚಿತವಾಗಿದೆ. ಪ್ರೈವೇಟ್ ಆಸ್ಪತ್ರೆಯಲ್ಲೂ ನೀವು BU ನಂಬರ್ ತೆಗೆದುಕೊಂಡೋದ್ರೆ ಅದು ಟ್ರೀಟ್ಮೆಂಟ್ ಸಂಪೂರ್ಣ ಉಚಿತ, ನೀವು ಯಾವುದೇ ಕಾರಣ ಹಣ ಕೊಡಬೇಕಾಗಿಲ್ಲ, ಇದು ಸರ್ಕಾರನೇ ಭರಿಸುತ್ತದೆ. ಇದಿಲ್ಲದೆ ಕೆಲವರಿಗೆ ಕೇಳ್ಬೋದು, ಅವರು ಕಂಪನಿಯಿಂದ ಇನ್ಶೂರೆನ್ಸ್ ಇರ್ತದೆ ಅಥವಾ ಕೆಲವರು ಅವರೇ ಖಾಸಗಿಯಾದ ಒಂದು ವಿಮೆ ಮಾಡಿಸಿರ್ತಾರೆ. ದೆಲ್ ಬಿ ಇನ್ಶೂರೆನ್ಸ್ ದಟ್ ವಿಲ್ ಬಿ ಡನ್ ಬೈ ಪೀಪಲ್ ಪ್ರೈವೇಟ್ಲಿ, ಮೆಡಿಕಲ್ ಇನ್ಶೂರೆನ್ಸ್ ಇರ್ತದೆ. ಅದು ನಿಮ್ಮ ಇನ್ಶೂರೆನ್ಸ್ ಏಜೆಂಟ್ ಜೊತೆಗೆ ನೀವು ಮಾತಾಡಿಕೊಂಡು ಆ್ಯಂಡ್ ಯು ಕ್ಯಾನ್ ಯೂಸ್, ವೆದರ್ ಆಸ್ಪತ್ರೆ ಒಪ್ಪಿಗೆ ಕೊಡ್ತಾರೆ ಅಂದರೆ ನೀವು ಪ್ರೈವೇಟ್ ಪೇಷೆಂಟ್ ಆಗೂ ಹೋಗ್ಬೋದು. ನಾನು ನಿಮ್ಗೆ ಹೇಳಿದ್ದಾಗಲೇ 50% ಬೆಡ್ಡನ್ನು ಸರ್ಕಾರ ತೊಗೊಂಡಿದೆ, ಬಾಕಿ 50% ಬೆಡ್ಡನ್ನು ಖಾಸಗಿ ಆಸ್ಪತ್ರೆ ಖಾಸಗಿ ಬೆಡ್ ಆಗಿ ತೊಗೊಳ್ತಾರೆ. ಅವರು ಅವ್ರದ್ದೇ ಆದ ಒಂದು ಕಾಸ್ಟಿಂಗ್ನಲ್ಲಿ ನೀವು ಮಾಡ್ತಾರೆ. ಅದು ನಿಮಗೆ ಆ ಒಂದು ಬೆಡ್ಡನ್ನು, ಆ ಒಂದು ಕಾಸ್ಟನ್ನು ಭರಿಸಲಿಕ್ಕೆ ನಿಮಗೆ ಶಕ್ತಿ ಇತ್ತು, ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ನೀವೇ ಭರಿಸ್ಕೊಬೋದು. ಇಲ್ಲ ನಿಮ್ಗೆ ವಿಮೆ ಇದ್ದರೆ ವಿಮೆ ಮೂಲಕ ಅದು ಒಪ್ಪಿಗೆ ಇದ್ದರೆ ನೀವು ವಿಮೆ ಮೂಲಕ ಖಾಸಗಿ ಪೇಷೆಂಟ್ ಆಗಿ ಸಹ ನೀವು ದಾಖಲಾಗ್ಬೋದು, ಆಗ ಸಹ ಟ್ರೀಟ್ಮೆಂಟ್ ಇರ್ತದೆ.
ಸೊ ನೀವು ಟ್ರೀಟ್ಮೆಂಟಲ್ಲಿ ಐ ಥಿಂಕ್ ಐ ಲಾಸ್ಟ್ ಸುಮುಖ್, ಹೌ ಡು ಯು ಗೆಟ್ ಫ್ರೀ ಟ್ರೀಟ್ಮೆಂಟ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದು ಸುಮುಖ್ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಕೇಳ್ಕೊಳ್ತೀನಿ. ಸೊ ನೀವು ಒಂದು ಸರ್ತಿ ನಿಮಗೆ ಆಪ್ತಮಿತ್ರದಿಂದ ಕಾಲ್ ಬಂದಾಗ ಅವ್ರಿಗೆ ನೀವು ಸರ್ಕಾರದ ಫ್ರೀ ಟ್ರೀಟ್ಮೆಂಟ್ ಬೇಕಾ ಅಥವಾ ನೀವು ಪ್ರೈವೇಟ್ ಅರೇಂಜ್ಮೆಂಟ್ ಮಾಡ್ಕೊತೀರಾ ಅಂತ ಇನ್ಫಾರ್ಮ್ ಮಾಡಿದ್ರೆ ಅಲ್ಲಿಂದ ಮುಂದೆ ನಮ್ಮ ಝೋನಲ್ ಕಮಾಂಡ್ ಸೆಂಟರ್ಗೆ ಇನ್ಫಾರ್ಮೇಷನ್ ಬರುತ್ತೆ. ನಮ್ಮಲ್ಲಿಂದ ನಿಮಗೆ ಕಾಲ್ ಬಂದಾಗ ನಿಮ್ಮದು ಪ್ರೆಸೆಂಟ್ ಕಂಡೀಷನ್ಸ್ ಹೇಳಿದ್ರೆ ಅದ್ರ ಬೇಸಿಸ್ ಮೇಲೆ ನೀವು ನಿಮ್ಮ ಬಿ ಯು ನಂಬರ್ ನಿಮ್ಗೊಂದು SMS-ನಲ್ಲಿ ಬರುತ್ತೆ. ಬೇಸಿಕಲಿ ನಿಮ್ಮದು ಬಿ ಯು ನಂಬರ್ ಇಂಥದ್ದಿದೆ ಮತ್ತು ನಿಮ್ಮ ಝೋನಲ್ ಹೆಲ್ಪ್ಲೈನ್ ಇಂಥದ್ದಿದೆ ಅಂತ SMS ಬರುತ್ತೆ. ಬೇಸ್ಡ್ ಆನ್ ದಟ್ ನೀವು ನಿಮ್ಮ ಬಿ ಯು ನಂಬರ್ನ ನಮ್ಮ ಝೋನಲ್ ಕಮಾಂಡ್ ಸೆಂಟರ್ನಿಂದ ಕಾಲ್ ಮಾಡಿದಾಗ ಅಥವಾ ನೀವೇ ನಮಗೆ ಕಾಲ್ ಮಾಡಿನೂ ಹೇಳಿದ್ರೆ ನಾವು ನಿಮಗೆ ಬೆಡ್ಡನ್ನು ಬುಕ್ ಮಾಡಿ ಕೊಡ್ತೀವಿ. ಒಂದು ಸರ್ತಿ ಬೆಡ್ಡನ್ನು ನಾವು ನಿಮಗೆ ಬುಕ್ ಮಾಡಿ ಕೊಟ್ಟ ನಿಮ್ಮ ಮನೆಗೆ ನಾವೇ ಫ್ರೀಯಾಗಿ ಆ್ಯಂಬುಲೆನ್ಸನ್ನು ಕಳಿಸ್ತೀವಿ ಸರ್ಕಾರದ ಕಡೆಯಿಂದ. ಸರ್ಕಾರದ ಆ್ಯಂಬುಲೆನ್ಸ್ನಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಷನ್ ಮಾಡಿಕೊಂಡು ನಿಮ್ಮ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಬರೋವರೆಗೂ ನಿಮಗೆ ಯಾವುದೇ ರೀತಿಯಂಥ ವೆಚ್ಚ ಭರಿಸೋ ಅವಶ್ಯಕತೆ ಇರಲ್ಲ. ಯಾವುದೇ ಲೆವೆಲ್ನಲ್ಲಿ ಆ್ಯಂಬುಲೆನ್ಸ್ಗಾಗಲಿ ಅಥವಾ ಹಾಸ್ಪಿಟಲ್ನಲ್ಲಿ ನರ್ಸಿಂಗ್ ಸ್ಟಾಫು, ಕನ್ಸಲ್ಟೇಷನ್ನು, ಟ್ರೀಟ್ಮೆಂಟ್ಸು, ಬೇರೆ ಬೇರೆ ಚೆಕ್ಸು ಪ್ರತಿಯೊಂದೂ ಫ್ರೀ ಆಫ್ ಕಾಸ್ಟ್ ಅಟ್ ಗವರ್ಮೆಂಟ್ ವಿಲ್ ಬೇರ್ ದ ಕಾಸ್ಟ್. ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ, ಬಿಕಾಸ್ ಈ ಪ್ರೋಸೆಸ್ ತುಂಬ ಜನ ಪಾಸಿಟಿವ್ ಕೇಸಸ್ ಪ್ರತಿ ದಿವಸ ಹತ್ತತ್ರ ಬೆಂಗಳೂರಿನಲ್ಲಿ ಈಗ ಸುಮಾರು 4,000 ಜನ ಪಾಸಿಟಿವ್ ಕೇಸಸ್ ಬರ್ತಾ ಇದೆ. ಸೊ ಬೈ ರೋಸ್ಟರ್ ಸಿಸ್ಟಮ್ ನಾವು ನಿಮಗೆ ತಲುಪೋಷ್ಟರೊಳಗೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಸುಮಾರು ಒಂದು 4-5 ಅವರ್ವರೆಗೂ ಟೈಮ್ ಆಗ್ಬೋದು. ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತಂದರೆ ನೀವು ಇಮಿಡಿಯೇಟ್ಲಿ 108ಗೆ ಕಾಲ್ ಮಾಡಿ ಬಿ ಯು ನಂಬರ್ ಕೊಟ್ಟರೆ ಅವರು ನಿಮಗೆ ಆ್ಯಂಬುಲೆನ್ಸನ್ನು ಕಳಿಸಿ ಬೆಡ್ ಬುಕ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಸೊ ನಿಮ್ಮ ಚಾಯ್ಸಿನ ಹಾಸ್ಪಿಟಲ್ ಸಿಗತ್ತಾ ಅನ್ನೋದು ಒಂದು ಕ್ವೆಶನ್ ಇರುತ್ತೆ. ಬಿಕಾಸ್ ಪ್ರತಿಯೊಬ್ಬರಿಗೂ ಫೋರ್ಟಿಸು, ಕೊಲಂಬಿಯಾ ಏಷ್ಯಾ ಈ ಥರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತಿರುತ್ತೆ. ಎಲ್ಲರಿಗೂ ನಿಮ್ಮ ಚಾಯ್ಸ್ ಪ್ರಕಾರ ಕೊಡ್ಲಿಕ್ಕೆ ಬರಲ್ಲ. ಸೊ ಬೇಸ್ಡ್ ಆನ್ ದ ಕೇಸ್ ಮತ್ತು ನಿಮ್ಮ ಮನೆ ಎಲ್ಲಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಿಯರೆಸ್ಟ್ ಹಾಸ್ಪಿಟಲ್ನಲ್ಲಿ ಬುಕ್ ಮಾಡ್ತೀವಿ. ಹಾಸ್ಪಿಟಲ್ನಲ್ಲಿ ಎಲ್ಲ ಫೆಸಿಲಿಟಿ ಸಿಗಬೇಕು ಅನ್ನೋದನ್ನು ಎನ್ಶೋರ್ ಮಾಡೋದನ್ನು ಸರ್ಕಾರ ನೋಡ್ಕೊತಾ ಇದೆ. ಸೊ ಫ್ರೀ ಟ್ರೀಟ್ಮೆಂಟ್ಗೋಸ್ಕರ ನೀವು ನಿಮ್ಮ ಝೋನಲ್ ಕಮಾಂಡ್ ಸೆಂಟರ್ ಅಥವಾ 108ಗೆ ಕಾಲ್ ಮಾಡಿದ್ರೆ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಇದಾದಮೇಲೆ ಇನ್ನೊಂದು ಪ್ರಶ್ನೆ ಇರ್ತದೆ ಜನರಲಿ, ನಾನು 14ನೇ ದಿವಸ ಆದಮೇಲೆ ನನ್ನ ಟೆಸ್ಟ್ ನೆಗೆಟಿವ್ ಆಗೋವರೆಗೂ ನಾನು ಹೋಗ್ಬೋದಾ ಇಲ್ವಾ ಅಂತ. ಈಗ ಹೊಸ ಗೈಡ್ಲೈನ್ಸ್ ಪ್ರಕಾರದಲ್ಲಿ ನೀವು ನೀವು ಡೇಟ್ ಆಫ್ ಇನ್ಫೆಕ್ಷನ್ ಆಗಿ ನೀವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ 14 ದಿವಸ ನೀವು ಐಸೋಲೇಷನ್ಲಿದ್ದು, ಅಂದರೆ ಹೆಚ್ಚು ಸಂಪರ್ಕವಾಗಿ ನಿಕಟವಾಗಿ ಯಾರ ಹತ್ರನೂ ತುಂಬ ಕ್ಲೋಸ್ ಆಗಿ ಮಾಸ್ಕ್ ಇಲ್ಲದೆ ಆ ಥರ ಎಲ್ಲ ಚಾತುರ್ಯ ನಡೆಸದೆ ನೀವು ತುಂಬ ಜಾಗರೂಕತೆಯಾಗಿ ಮತ್ತು ನಿಮ್ಮ ಒಂದು ಕುಟುಂಬಸ್ಥರು ಮತ್ತು ನಿಮ್ಮ ಸ್ನೇಹಿತರ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ನೀವು ಒಂದು ಸೆಲ್ಫ್ ಮಾರಟೋರಿಯಂ ಮತ್ತು ಸೆಲ್ಫ್ ಕಂಟ್ರೋಲ್ ಮೇಲೆ ನೀವು ಅದನ್ನು ಐಸೋಲೇಷನ್ 14 ದಿವಸ ನೀವು ಡಿಸ್ಚಾರ್ಜ್ ಆದಮೇಲೆ, ಅಥವಾ ನೀವು ಹೋಮ್ ಐಸೋಲೇಷನ್ಲಿದ್ದರೆ 17 ದಿವಸ ಆದಮೇಲೆ ನಿಮಗೆ ಯಾವುದೇ ಒಂದು ಯು ಆರ್ ಡಿಕ್ಲೇರ್ ಟು ಬಿ ಫ್ರೀ ಫ್ರಮ್ ದಿಸ್. ಸೊ ಆ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಗುಣಲಕ್ಷಣಗಳು ಆರೋಗ್ಯದಲ್ಲಿ ಏರುಪೇರಾಗ್ಯಾರ, ಇಫ್ ಯು ಲ್ಯಾಂಡ್ ಅಪ್ ವಿತ್ ಸಮ್ ಸಾರ್ಟ್ ಆಫ್ ಇನ್ಕನ್ವೀನಿಯನ್ಸ್ ಆರ್ ಎನಿ ಸಾರ್ಟ್ ಆಫ್ ಸಿಂಪ್ಟಮ್ಸ್, ಇಟ್ ಈಸ್ ಇಮಿಡಿಯೇಟ್ ಯು ಶುಡ್ ಸೀಕ್ ಮೆಡಿಕಲ್ ಅಟೆನ್ಷನ್. ಆಪ್ತಮಿತ್ರನೂ ಅದೇ ಹೇಳ್ತಾರೆ, ಅಥವಾ ನೀವು ಯು ಕ್ಯಾನ್ ಆಪ್ತಮಿತ್ರ ನಂಬರ್ ಈಸ್ 14410. ಇಟ್ ಈಸ್ ಅಗೇನ್ ಅ ಟೋಲ್ ಫ್ರೀ ನಂಬರ್ ದಟ್ ಯು ಕ್ಯಾನ್ ಆಸ್ಕ್ ಅಂಡ್ ಸೀಕ್ ಮೆಡಿಕಲ್ ಹೆಲ್ಪ್. ಇಲ್ಲಿನೂ ನೀವು ಡಾಕ್ಟರ್ಸ್ ಇಟ್ಟಿದ್ದೀವಿ, ಆ ಡಾಕ್ಟರ್ಸ್ ಒಟ್ಟಿಗೆ ನೀವು ಟೆಲಿಕನ್ಸಲ್ಟೇಷನ್ ಮಾಡ್ಬೋದು. ಅಥವಾ ನಿಮ್ಗೆ ಏನಾದ್ರು ಆದರೆ ನೀವು ಇಮಿಡಿಯೇಟು ನೀವು ಆಪ್ಟ್ ಮಾಡ್ಬೋದು ಆಸ್ಪತ್ರೆಗೆ ಹೋಗಲಿಕ್ಕೆ. ಮೆನಿ ಕೇಸಸ್ ವಿ ಸಿ ಪೀಪಲ್ ಫೈಂಡ್ ಇಟ್ ಈಸಿ ಫಸ್ಟ್, ಆಮೇಲೆ ಸ್ವಲ್ಪ ಅವ್ರಿಗೆ ಹೆದರಿಕೆನೋ ಅಥವಾ ಆರೋಗ್ಯ ಲಕ್ಷಣ ನಿಜವಾಗ್ಲೂ ಏರ್ಪೇರಾಗೋದ್ರಿಂದ ಅವರು ಆಸ್ಪತ್ರೆಗೆ ಬೇಗ ಹೋಗ್ತಾರೆ. ಸೊ ಎಷ್ಟು ದಿನ ಇರಬೇಕು ಅಂದರೆ 14 ದಿವಸ ಡಿಸ್ಚಾರ್ಜ್ ಆದಮೇಲಿಂದ 14 ದಿವಸ ಪ್ರತ್ಯೇಕವಾಗಿ ವಾಸ ಮಾಡಬೇಕು ಐಸೋಲೇಷನಲ್ಲಿ, ಅಥವಾ 17 ದಿವಸ ನೀವು ಹೋಮ್ ಐಸೋಲೇಷನಲ್ಲಿ. 17ನೇ ದಿವಸ ಆದಮೇಲೆ 18ನೇ ದಿವಸದಿಂದ ಯು ಆರ್ ಫ್ರೀ ಟು ಗೋ. ನಿಮಗೆ ಆ ಮಧ್ಯದಲ್ಲಿ ಯಾವುದೇ ಗುಣಲಕ್ಷಣ ಎಲ್ಲ ಇದ್ದರೆ ನೀವು ಏನು ಟೆಸ್ಟ್ ಮಾಡೋ ಅಗತ್ಯ ಇಲ್ಲ. ಅದು ನಾವು ನಮ್ಮ ಒಂದು ಮನಸ್ಸಿಗೆ ನಾವು ಸಮಾಧಾನಕ್ಕೆ ಟೆಸ್ಟ್ ಮಾಡ್ಕೊಳ್ಬೋದು. ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ವೈರಸ್ ಸಹ ನಿಮ್ಮಲ್ಲೇ ಇರ್ತದೆ, ಡೆಡ್ ವೈರಸ್ ಇರ್ಬೋದು. RT-PCR ಮಾಡಿದ್ರೆ ನಿಮಗೆ RT-PCR ಇದು ಜೀವಂತ ವೈರಸ್ ಡೆಡ್ ವೈರಸ್ ನೋಡೋಲ್ಲ, ಅದು ಜೆನೆಟಿಕ್ ಮಟೀರಿಯಲ್ ನೋಡ್ತದೆ. ಡೆಡ್ ಇದ್ರೂ ವೈರಸ್ ಜೆನೆಟಿಕ್ ಮಟೀರಿಯಲ್ ಬಂದರೆ ಅದು ಟೆಸ್ಟ್ ಪಾಸಿಟಿವ್ ತೋರಿಸ್ತದೆ. ಸೊ ಯು ಡಿ ನಾಟ್ ಹ್ಯಾವ್ ಟು ವರಿ. ಬಟ್ ನಿಮ್ಗೆ ಯಾವುದೇ ಗುಣಲಕ್ಷಣಗಳು ಈ 17 ದಿವಸ ಇರಲಿ, ಅದು 14 ದಿವಸ ಡಿಸ್ಚಾರ್ಜ್ ಆದಮೇಲಿಂದ ಬರಬಾರ್ದು. ನಾನೀಗ ಝೋನಲ್ ಹೆಲ್ಪ್ಲೈನ್ ಸೆಂಡ್ನ ಶೇರ್ ಮಾಡಿದ್ದೀನಿ. ಐ ಥಿಂಕ್ ಇಫ್ ಯು ಕ್ಯಾನ್ ಗೋ, ದೀಸ್ ಆರ್ ಆಲ್ ನಿಮ್ಮ ಝೋನ್ದು ಹೆಲ್ಪ್ಲೈನ್ ನೀವು ನೋಡ್ಕೊಳ್ಬೋದು. ಈ ಹೆಲ್ಪ್ಲೈನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಈ ಹೆಲ್ಪ್ಲೈನ್ಗೆ ನೀವು ಕಾಲ್ ಮಾಡ್ಬೋದು. ದಯವಿಟ್ಟು ದಿಸ್ ಆಲ್ಸೋ ದಿಸ್ ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಷನ್ ಅಬ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್, ಇಡಿಯಟ್ ಸಿಂಡ್ರೋಮ್ ಅಂತೀವಿ ನಾವು. ಅಂದರೆ ನಮಗೂ ಡಾಕ್ಟ್ರಿಗಿಂತ ಜಾಸ್ತಿ ನಾವು ಇಂಟರ್ನೆಟ್ ನೋಡ್ಬಿಟ್ಟು ನಾವೇ ದೊಡ್ಡ ಡಾಕ್ಟರ್ಗಳಾಗ್ಬಿಟ್ಟಿದ್ವಿ. ಇದು ಕೋವಿಡ್ಗಿಂತ ಡೇಂಜರಸ್ ರೋಗ ಇದು ನಮಗೆ, ಈ ಇಡಿಯಟ್ ರೋಗ. ಸೊ ದಯವಿಟ್ಟು ಈ ಥರ ಇಂಟರ್ನೆಟ್ ಹೋಗಿ ಅದು ಮಾಡ್ಬೋದು, ಇದು ಮಾಡಿ ಅದು ಮಾಡಿ ನೀವು ಸೆಲ್ಫ್ ಡಿಕ್ಲೇರ್ಡ್ ಡಾಕ್ಟರ್ ಪ್ರೊಫೆಷನಲ್ಸ್ ಆಗಿಬಿಡಿ. ಅದಕ್ಕೆ ಅವರು ಪಾಪ ಮೆಡಿಕಲ್ ಓದಿ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು ಇದನ್ನ ಹ್ಯಾಂಡಲ್ ಮಾಡ್ತಾರೆ. ನೀವು ದಯವಿಟ್ಟು ನಿಮ್ಮ ರೋಗ ಲಕ್ಷಣಗಳು ಯಾವ ಥರದಲ್ಲಿದೆ, ಅದು ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ನೋಡಿಬಿಟ್ಟು ಐ ವುಡ್ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಟೇಕ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್, ಬಟ್ ನಾಟ್ in fact try to scare people or give your own connotation of this disease, because we are no authorities to talk. ನಾವು ಯಾವುದೇ ಒಂದು ಪ್ರಬುದ್ಧತೆ ಅಥವಾ ಪ್ರೌಢತೆ ಇಲ್ಲ, ದಯವಿಟ್ಟು ಇದನ್ನು ನಾವು ಮಾಡಬಾರ್ದು.
ಎಷ್ಟು ದಿನ ಇದು ಇರ್ಬೋದು ಅಂತ ಒಂದು ಸರ್ಫೇಸ್ ಮೇಲೆ ಇಟ್ ಡಿಪೆಂಡ್ಸ್, ಹ್ಯುಮಿಡಿಟಿ ಮೇಲೆ, ಯಾವ ಥರ ಸರ್ಫೇಸ್ ಅದು, ಅದ್ರ ಮೇಲೆಲ್ಲ ತುಂಬ ರಿಸರ್ಚ್ ಆಗಲೇ ಮಾಡಿದ್ದಾರೆ ಎಷ್ಟು ಸಮಯ ವೈರಸ್ ಇರ್ಬೋದು ಅಂತ. ಜನರಲಿ ಡ್ರೈ ಸರ್ಫೇಸಸ್, ಪೇಪರ್ ಆ್ಯಂಡ್ ನೀವು ಮುಟ್ಟೋ ಸರ್ಫೇಸಸ್ ಮೇಲೆ ಅಬೌಟ್ 24 to 48 hours ವಿ ಟ್ರೈ ಟು ಇನ್ಫ್ಯಾಕ್ಟ್ ನಾಟ್ ಟು ಟಚ್ ದೀಸ್ ಸರ್ಫೇಸಸ್. ಸೊ ದಯವಿಟ್ಟು ನೀವು ಎಲ್ಲಿಯಾದರೂ ಶಾಪಿಂಗ್ ಮಾಡಿದಾಗ ಒಂದು 24 hours ನೀವು ಅದನ್ನು ಮುಟ್ಟದೆ ಯು ಕೀಪ್ ಇಟ್ ಡ್ರೈ ಸೊ ದಟ್ ಇಟ್ ಈಸ್ ನಾಟ್ ಟಚ್ಡ್ ಆ್ಯಂಡ್ ಯು ಕ್ಯಾನ್ ಸ್ಯಾನಿಟೈಸ್ ಯುವರ್ ಸೆಲ್ಫ್ ಆರ್ ಟೇಕ್ precaution of having protection gear before you touch all these things. Cooking process irodrinda I think ನಮ್ಮ cooking are so heavy cooking and over cooking, we don't feel that ಈ ಸಲಾಡ್ ಗಿಲಾಡ್ ಮಾಡುವುದು ಆ ಥರದಲ್ಲೇ ನೀವು ದಯವಿಟ್ಟು ವಿ ಶುಡ್ ನಾಟ್ ವೇರ್ ಟಚಿಂಗ್ ಇಸ್ ಮೋರ್ ಫ್ರೀಕ್ವೆಂಟ್ಲಿ ಡನ್, ಆ ಥರದಲ್ಲಿ ನೀವು ದಯವಿಟ್ಟು ಜಾಗ್ರತೆಯಲ್ಲಿರಬೇಕು. ರಾ ಫುಡ್ಡು ಆ್ಯಂಡ್ ವೇರ್ ಇಟ್ ಈಸ್ ಸೆಮೈ ಪ್ರೊಸೆಸ್ಡ್ ಆರ್ ರಾ ಫುಡ್ ಈ ಥರದಲ್ಲಿ ಮಾಡಬೇಕಾದ್ರೆ ಇರಬೇಕು. ಆಮೇಲೆ ಹೌ ಇಂಪಾರ್ಟೆಂಟ್ ಇಸ್ ಇಟ್ CT ಸ್ಕ್ಯಾನ್ ಆಫ್ಟರ್ ಗೆಟಿಂಗ್ ವೆಲ್. ಜನರಲಿ ಈಗ ನಾವು ಪ್ರಿಸ್ಕ್ರೈಬ್ ಮಾಡ್ತಾರೆ ಫಿಸಿಷಿಯನ್ಸ್, ಈವನ್ ಐ ಗಾಟ್ ಥ್ರೂ ಅ CT ಸ್ಕ್ಯಾನ್. ಈ ಒಂದು ರೋಗ ಎಷ್ಟು ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಲಂಗ್ ಮೇಲೆ ಅಥವಾ ಇನ್ನೇನೇನು ಆರ್ಗನ್ಸ್ ಮೇಲೆ ಏನಿದೆ ಅಂತ ಇದು ಒಂಥರ ಪ್ರಿಕಾಷನ್, ಜಸ್ಟ್ ಟು ಟೆಸ್ಟ್ ನಿಮ್ಮ ಏನೇನು ಯಾವ್ಯಾವ ಹಂತದಲ್ಲಿ ನಿಮಗೆ ಆರ್ಗನ್ಸ್ನ ನಿಮ್ಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋ ನೋಡಲಿಕ್ಕೆ ಒಂದು ಟೆಸ್ಟ್ ಮಾಡ್ಬೋದು. ನೀವು ಹೋದಾಗ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಎಕ್ಸ್ರೇ ತೆಗಿತಾರೆ ಟು ಸಿ ಚೆಸ್ಟ್ ಕಂಜೆಷನ್ ಆ್ಯಂಡ್ ಆಲ್ಸೋ CTನೂ ಮಾಡ್ತಾರೆ ನಿಮಗೆ ಕೆಲವು ಕಡೆ ಟೈಮ್ನಲ್ಲಿ ಸಿವಿಯರ್ ಇದ್ದಾಗ. ಸೊ ನೀವು ಬರಬೇಕಾದ್ರೆ ಅದು ನಮಗೆ ಮಾಡಿದ್ರೆ ಇನ್ಫ್ಯಾಕ್ಟ್ ಇಟ್ ವಿಲ್ ಗಿವ್ ಯು ಅನ್ ಐಡಿಯಾ. ಯುವರ್ ಫಿಸಿಷಿಯನ್ ಅಡ್ವೈಸ್ ಕೇಳಿ ನೀವು ಬೇಕಾ ಬೇಡವಾ ಅಂತ ಫಿಸಿಷಿಯನ್ ಅಡ್ವೈಸ್ ಮೇಲೆ ನೀವು ಮಾಡಿ. ಇನ್ನೊಂದು ಪ್ರಶ್ನೆ ಬಂದಿದೆ, ಈಸ್ ಆಕ್ಟಿವ್ ಇನ್ ಲಂಗ್ಸ್ ಅಪ್ ಟು 6 weeks. ಇದು ಇನ್ಫ್ಯಾಕ್ಟ್ ದಿಸ್ ಆಕ್ಟಿವಿಟಿ ಆಫ್ ಲೆವೆಲ್ ಆಫ್ ದಿಸ್ ವೈರಸಸ್ ಡಿಪೆಂಡ್ಸ್ ಆನ್ ಯುವರ್ ಓನ್ ಇಮ್ಯೂನ್ ಸಿಸ್ಟಮ್. ನಿಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಇನ್ಫ್ಯಾಕ್ಟ್ ದ ವೈರಸ್ ವುಡ್ ಬಿ ಇನ್ಗಲ್ಫ್ಡ್ ವೆರಿ ಫಾಸ್ಟ್ಲಿ, ಆರ್ ಇಫ್ ದ ಇಮ್ಯೂನ್ ಸಿಸ್ಟಮ್ ಇಸ್ ಸ್ಲೋ ಇಟ್ ಕ್ಯಾನ್ ಟೇಕ್ ಮೋರ್ ಟೈಮ್ ಫಾರ್ ದಿಸ್. ಆ್ಯಂಡ್ generally when you are having this sort of thing, there's nothing like you will be free or not free. There's also cases of reinfection that is coming and surfacing now. So ದಯವಿಟ್ಟು ನೀವು ಒಂದ್ಸತಿ ಬಂದಮೇಲೆ ನನಗೆಲ್ಲ ಆಗ್ಬಿಟ್ಟಿದೆ, ನನಗೆ ಇನ್ನೇನು ಬರೋಲ್ಲ, ಚಿಕನ್ ಪಾಕ್ಸ್ ಥರ ನನಗೆ ಒಂದ್ಸತಿ ಬಂದಮೇಲೆ ಇನ್ನೊಂದ್ಸತಿ ಬರೋಲ್ಲ ಆಗಿಲ್ಲಲ್ಲ. ಐ ಹ್ಯಾವ್ ಸೀನ್ ಪೀಪಲ್, ಮೆಡಿಕಲ್ ಪ್ರೊಫೆಷನಲ್ಸ್ ಆ್ಯಂಡ್ ಮೈ ಓನ್ ಫ್ರೆಂಡ್ಸ್ ಗೆಟಿಂಗ್ ಟೆಸ್ಟೆಡ್. ನೀವು ನ್ಯೂಸ್ನಲ್ಲೂ ನೋಡಿರ್ಬೋದು, ಇನ್ನೊಮ್ಮೆನೂ ನೀವು ನಮಗೆ ಇನ್ನೊಂದ್ಸತಿ ಇನ್ಫೆಕ್ಷನ್ಸ್ ಆಗ್ತಾ ಇರೋದು ಬರ್ತಾ ಇದೆ. ಸೊ ದಯವಿಟ್ಟು ಇದೆಲ್ಲ ನಾವು avoid ಮಾಡಬೇಕು. and that is the reason precisely that we were all telling that because we will not be able to maintain lot amount of sanitization level within the worship premises, adrinda we want to make sure that our people are safe, our congregation is safe. So that is where we took a conscious decision of not opening it up as much as it should have been. But we understand the anxiety, but it's important that, as I was telling, that if we are alive, I'm sure we can do another worship some for a longer time, and our lives are at stake, and so it is important for us to maintain this. That is why this fellowship or any sort of communion services or social interaction within the church or the congregation assembling is all been postponed for a certain amount of time, so that we can make sure that all are safe, because we don't know who is transmitting and who is carrying. ಇವಾಗ ಪ್ರಿವಿಲೆನ್ಸ್ ರೇಟ್ ಎಷ್ಟು ಆಗೋಗಿದೆ ಅಂದರೆ ಯಾರು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಟ್ರೇಸ್ ಮಾಡಲಿಕ್ಕೂ ಆಗೋದಿಲ್ಲ. So I think with this, I'll thank Sumukh for spending his time, and because he has a lot of work in Bommanhalli zone. He takes care of the entire Bommanhalli zone operations along with the Joint Commissioner there. So these questions keep coming to us, and you have my number, and kindly, in case if there's any emergency, only for emergency, at least if you find any difficulty or bottleneck, generally the system is smooth and you can traverse through. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಒಂದು ತೊಡಕುಗಳು ಬಂದು ಅಥವಾ ಆನ್ಸೈಟಿ ಎಮರ್ಜೆನ್ಸೀಸ್ ಇದ್ದಾಗ you can feel free to reach out to us, and then we will be whatever maximum that we could try we can do. But the most important thing, ನಂಗೆ ಈ ಆಸ್ಪತ್ರೆ ಕೊಡಿ, ನಮ್ಮ ಮನೆ ಹತ್ರ ಆಸ್ಪತ್ರೆ ಕೊಡಿ, ನೀವು ಯಾವ ಆಸ್ಪತ್ರೆಗೆ ಹೋದ್ರೂ ನಿಮ್ಮ ಮನೆಯವ್ರು ಬಂದು ನಿಮ್ಮೇನು ನೋಡಲ್ಲ. People have this feeling that, oh, I want to be near, closest to my house, or hospital closer to the house. This is not a regular thing where visitors can come and see you. Even your family is not able to see you, and so that is the reason it's immaterial whether if you're staying in JP Nagar and if you're put to Devanhalli, you should not worry, because it has no consequence whatsoever, because our only you can do is telephonic conversation. Even if you're next door to your house, even then nobody from your house can come and see you, or nor you can go. So please don't have this sort of a thing, oh, they have given me a farther hospital. Just make sure that you are lucky that we are getting medical attendance at the earliest. So please don't neglect things. Having said that, please don't panic also. ಯಾವುದೇ ತಂದು ಅಚಾತುರ್ಯತ ಅಜಾಗೃತೆ ಬೇಡ, ಬಟ್ ಹಾಗಂತ ತೀರಾ ಹೆದರ್ಕೊಂಡು ಆನ್ಸೈಟಿನಲ್ಲಿ ಇರುವುದು ಬೇಡ. ಆ್ಯಂಡ್ ಸೊ ಥಿಂಗ್ ಇಸ್ ಜಾಗ್ರತೆ ಇರಲಿ, ಆ್ಯಂಡ್ ಸೊ ಬಿ ಕೇರ್ಫುಲ್, ಆ್ಯಂಡ್ ಪ್ಲೀಸ್ wash your hands
and use sanitizer, use mask, gloves, don't touch surfaces unnecessarily. So these are all important things that you may have to follow, which is already told in all advertisements. ನಿಮ್ಗೆ ಸಾಕಷ್ಟು advertisements ಅಲ್ಲೆಲ್ಲ ನಿಮ್ಗೆ ಆಗಲೇ ತಿಳಿಸಿದ್ದಾರೆ ಈ ಥರದಲ್ಲಿ. ಸೊ ನೀವು ದಯವಿಟ್ಟು ಆ ಒಂದು ಪ್ರೋಸೆಸ್ನ ಫಾಲೋ ಮಾಡೋದು ತುಂಬ ಅನಿವಾರ್ಯ. ಈ ಒಂದು ರೋಗಕ್ಕೆ ಔಷಧಿ ಯಾವಾಗ ಬರುತ್ತೆ ಇನ್ನು ವಿ ಆರ್ ಆಲ್ ವೇಟಿಂಗ್, ದ ಹೋಲ್ ವರ್ಲ್ಡ್ ಈಸ್ ಆನ್ಷಿಯಸ್ಲಿ ವೇಟಿಂಗ್. ಐ ಆಮ್ ಶ್ಯೂರ್ ಅದು ಬಂದಾಗ ಇಟ್ ವಿಲ್ ಬಿ ದ ಗ್ರೇಟೆಸ್ಟ್ ನ್ಯೂಸ್ ದಟ್ ವಿ ಕ್ಯಾನ್ ಸಿ. ಲೆಟ್ಸ್ ಆಲ್ ಹೋಪ್ ಆ್ಯಂಡ್ ಪ್ರೇ ದಟ್ ವಿ ಗೆಟ್ ಅ ರಿಲೀಫ್ ಫ್ರಮ್ ದಿಸ್ ಡಿಸೀಸ್ ಅಟ್ ದ ಅರ್ಲಿಯೆಸ್ಟ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅವ್ರ ಮೊಬೈಲೆಲ್ಲ ತಗೊಂಡು ನೀವು ಮೊಬೈಲ್ ಒಟ್ಟಿಗೆ ಮಾತಾಡ್ಬೋದು. ಅಕಸ್ಮಾತ್ ಅವ್ರು ಆ ಥರ ಲಕ್ಷಣ ಇಲ್ಲ ಅಂದರೆ ಅಲ್ಲಿ ICUನಲ್ಲಿ ನಿಮಗೆ ಕೇಳಲಿಕ್ಕೆ ಒಂದು ಕಾಂಟ್ಯಾಕ್ಟ್ ಪಾಯಿಂಟ್ ಅಲ್ಲಿರ್ತಾರೆ, ಆಪ್ತ ಮಿತ್ರ ಅಂತ ಇರ್ತಾರೆ. ಐ ಥಿಂಕ್ ವಿ ಹ್ಯಾವ್ ಆರೋಗ್ಯ ಮಿತ್ರ. ಅವರು ಆರೋಗ್ಯ ಮಿತ್ರ ಅಂತ ಪ್ರತಿ ಹಾಸ್ಪಿಟ್ಲಲ್ಲೂ ಸರ್ಕಾರ ನೇಮಿಸಿದ್ದಾರೆ ಟು ಹೆಲ್ಪ್ ಪೀಪಲ್ ಟು ಗೆಟ್ ದೀಸ್ ಪ್ರೊಸೆಸಸ್ ಇನ್. ಸೊ ಅವರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಆ್ಯಂಡ್ ಜನರಲಿ ದೇ ವಿಲ್ ಕೀಪ್ ಯು ಅಪ್ಡೇಟೆಡ್. ಪೇಷಂಟೇ ನಿಮ್ಮ ಒಟ್ಟಿಗೆ ನಾವು ದಿನ ಮಾತಾಡ್ಬೋದು, ಬಟ್ ತುಂಬ ಸೀರಿಯಸ್ ಆಗಿದ್ದಾಗ ನಿಮಗೆ ಅಪ್ಡೇಟ್ ಕೊಡ್ತಾರೆ ಏನು ಸಿಚುವೇಶನ್ ಇದೆ ಅಂತ. ದಟ್ ಈಸ್ ಪಾಸಿಬಲ್. ಹಾಸ್ಪಿಟಲ್ ಕಡೆಯಿಂದ ಒಬ್ರು ಯಾರಾದರೂ ಫೋನ್ ಮಾಡ್ತಿರ್ತಾರೆ. ಸಮ್ ಆಫ್ ದ ಹಾಸ್ಪಿಟಲ್ಸ್ ಈವನ್ ಡೂ ವಿಡಿಯೋ ಕಾಲಿಂಗ್, ವಾಟ್ಸ್ಆ್ಯಪ್ ಕಾಲ್ ಅಥವಾ ವಿಡಿಯೋ ಕಾಲ್ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತಾರೆ. ಈಗಿರೋ ಕಂಡೀಷನ್, ಬಿಕಾಸ್ ಈಗ ರೋಗ ಲಕ್ಷಣ ತುಂಬ ಹೆಚ್ಚು ಪ್ರಬಲವಾಗಿ ಹರಡ್ತಾ ಇರೋದ್ರಿಂದ ಐ ಥಿಂಕ್ ಈಗ ನಾವು ವಿ ಆರ್ ಇನ್ ದ ಸೆಕೆಂಡ್ ಫೇಸ್ ಆಫ್ ದಟ್ ಎಕ್ಸ್ಪ್ಯಾನ್ಷನ್. ಸೊ ಸೆಕೆಂಡ್ ಫೇಸ್ ವಿಲ್ ಬಿ ಕ್ವೈಟ್ ಸ್ಟ್ರಾಂಗ್. ಸೊ ವೈರಸ್ಸು ನಿಮ್ಮ ಒಟ್ಟಿಗೆ ಓಡಾಡೋಕ್ಕೆ ಶುರು ಮಾಡ್ತಾ ಇರ್ತದೆ. ಸೊ ಬೋತ್ ಆಫ್ ಅಸ್ ಆರ್ ಇನ್ ಲಾಗರ್ ಹೆಡ್ಸ್. ಸೊ ಐ ಥಿಂಕ್ ಈಗ ಸಮಯ ನೋಡಿ ಆ ಒಂದು ಡೌನ್ವರ್ಡ್ ಕರ್ವ್ ಇವಾಗ ನೋಡಿದರೆ ನೀವು ದಿನ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಸೊ ಅದು ಯಾವಾಗ ಡೌನ್ವರ್ಡ್ ಟ್ರೆಂಡ್ ಬಂದು ನಿಮಗೆ ರೋಗ ಲಕ್ಷಣ ಹತೋಟಿಯಲ್ಲಿದೆ ಅಥವಾ ಸ್ಪ್ರೆಡ್ ಹತೋಟಿಯಲ್ಲಿದೆ ಅನ್ನೋವರೆಗೂ ಐ ಥಿಂಕ್ ವಿ ಶುಡ್ ಟೇಕ್ ಕಂಟ್ರೋಲ್ ಆಫ್ ದಿಸ್. And as I told you, if you are alive, you can do another Christmas. What will you do if you are not alive then, right? Thank you very much. Thank you, sir. ಮತ್ತೊಮ್ಮೆ ಸಭಾಪಾಲನಾ ಸಮಿತಿ ಹಾಗೂ ಸಭೆಯ ಪರವಾಗಿ ಸಹೋದರ ಡ್ಯಾನಿಯಲ್ ನಿಶ್ಚಿತ್ ಅವರನ್ನು ಹಾಗೂ ಸುಮಾ ಅವರನ್ನು ನಾನು ಮತ್ತೆ ನಿಮ್ಮೆಲ್ಲರ ಪರವಾಗಿ ವಂದಿಸುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.